ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿರ್ಮಥ್ಯೋಗ್ರಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದಧನ್ಮಹೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಈ ಅಧಿಕ ಮಾಸದ ಸಂದರ್ಭದಲ್ಲಿ ಎಲ್ಲ ಸೇರಿರುವವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ, ವಿಶೇಷ ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕು ಅಂತಂದ್ರೆ ಒಂದು ದೇಶ ಕಾಲಗಳನ್ನು ನೋಡ್ತೇವೆ ನಾವು. ಯಾವತ್ತು ಒಂದು ಊಟ ಮಾಡಬೇಕು ಅಂತಂದ್ರೆ ಶುದ್ಧವಾದ ಪ್ರದೇಶದಲ್ಲಿ ಊಟ ಮಾಡ್ತೇವೆ ಅಂತ. ಏನೋ ಗಲೀಜಿತ್ತು ಅಂದ್ರೂ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ಶುದ್ಧೀಕರಿಸಿ ಅಲ್ಲಿ ನಾವು ಊಟ ಮಾಡ್ತೇವೆ. ದೇಶವನ್ನು ನೋಡಿ ಊಟ ಮಾಡ್ತೇವೆ, ಕಾಲವನ್ನು ನೋಡಿ ಊಟ ಮಾಡ್ತೇವೆ. ಬೆಳಿಗ್ಗೆ ಬೇಗ ಎಬ್ಬಿಸಿ ಊಟ ಮಾಡ್ರಿ ಅಂತಂದ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇರುವಂತಹ ಕಾಲ ಮಧ್ಯಾಹ್ನ ರಾತ್ರಿ ಅಂತ ಇರ್ತದೆ. ಎಲ್ಲೋ ಮಧ್ಯದಲ್ಲಿ ತಂದು ಕೊಟ್ಟರು ಊಟ ಹೋಗುದಿಲ್ಲ ನಮಗೆ. ಅದೇ ರೀತಿ ಒಂದು ಸತ್ಕರ್ಮ ಮಾಡ್ಲಿಕ್ಕೆ ದೇಶ ಮತ್ತು ಕಾಲ ಇದು ಎರಡು ಅತ್ಯಂತ ಮುಖ್ಯ ಅಂತ. ಅದಕ್ಕೆ ಎಷ್ಟೋ ಸರ್ತಿ ಏನೋ ಒಂದು ಮದುವೆ ಮುಂಜಿ ಮಾಡಬೇಕಾದ್ರೆ ಯಾವಾಗ ಮಾಡೋದು ಅಂತ ಒಂದು ಸಮಸ್ಯೆ ಇದ್ದೇ ಇರ್ತದೆ ನಮ್ಮಲ್ಲಿ. ಅದಕ್ಕೆ ಜ್ಯೋತಿಷ್ಯರ ಹತ್ರ ಹೋಗಿ ದಿನ ಹುಡುಕಿಸಿ ಒಳ್ಳೆ ಕಾಲವನ್ನ ತೀರ್ಮಾನ ಮಾಡ್ತೀವಿ. ಆಮೇಲೆ ಎಲ್ಲಿ ಮಾಡುವುದು ಅಂತ ಹೇಳಿ ಅದನ್ನ ತೀರ್ಮಾನ ಮಾಡ್ತೇವೆ. ಹಂಗೆ ಯಾವುದೇ ಒಂದು ಸತ್ಕರ್ಮಕ್ಕೆ ದೇಶ ಕಾಲ ಅಂತ ಅನ್ನೋದು ಎರಡು ಮುಖ್ಯ ಆಗ್ತದೆ. ದೇಶ ಅಂತಂದ್ರೆ ಈ ಜ್ಞಾನ ಕಾರ್ಯಗಳನ್ನೆಲ್ಲ ದೇವಸ್ಥಾನ ಗುಡಿಗಳಲ್ಲಿ ಮಾಡಬಹುದು. ಇನ್ನೊಂದು ನಮ್ಮ ಮನೆಯೇ ಅದು ದೇವಾಲಯ ಅಂತ. ಯಾಕೆಂತಂದ್ರೆ ದೇವರನ್ನ ಇಟ್ಟು ನಿತ್ಯ ದೇವರನ್ನ ನಾವು ಮನೆಯಲ್ಲಿ ಕಾಣ್ತೇವಂತೆ. ಎಷ್ಟೋ ಸರ್ತಿ ಗುಡಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ, ಆದ್ರೆ ಮನೆಯಲ್ಲಿ ನಾವು ನಿತ್ಯದಲ್ಲಿಯೂ ದೇವರನ್ನ ಕಾಣ್ತೇವೆ ನಾವು. ಹಾಗಾಗಿ ನಾವು ಒಳ್ಳೆಯ ಪ್ರದೇಶ ಅಂತ ಹೇಳಿದ್ರೆ ನಮ್ಮ ಮನೆ ಒಳ್ಳೆಯ ಪ್ರದೇಶ ಅಂತ. ಇನ್ನೊಂದು ಕಾಲ, ಎರಡನೇದಾಗಿ ಕಾಲ ಅನ್ನೋದು ಅತ್ಯಂತ ಮುಖ್ಯ ಅಂತ. ಎಷ್ಟೋ ಸರ್ತಿ ಕೆಲವು ಕಾಲಗಳು ಸರಿ ಇರುವುದಿಲ್ಲ. ಹಾಗಾಗಿ ಒಳ್ಳೆಯ ಕಾಲದಲ್ಲಿ ಇದೆಲ್ಲ ನಡಿಬೇಕು ಅಂತ. ಅದಕ್ಕೆ ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ. ಕೃಷ್ಣ ಹೇಳ್ತಾನೆ, ದೇಶವಲ್ಲದ ದೇಶದಲ್ಲಿ ಕಾಲವಲ್ಲದ ಕಾಲದಲ್ಲಿ ಅಪಾತ್ರನಿಗೆ ದಾನ ಕೊಟ್ರೆ ಅದನ್ನ ತಾಮಸ ದಾನ ಅಂತ ಕರಿತೇವೆ. ಅನ್ನದಾನ ಮಾಡ್ತೀವಿ ಅಂತ ಹೇಳಿ ಹೊಟ್ಟೆ ತುಂಬದವ್ರನ್ನ ಕರೆದು ಕೂಡಿಸಿ ಊಟ ಮಾಡ್ರಿ ಅಂತಂದ್ರೆ ಅವನ ಅಪಾತ್ರ, ಅವನಿಗೆ ಅನ್ನ ಬೇಕಾಗಿಲ್ಲ. ಯಾರಿಗೆ ಹಸಿದಿದೆ ಅವರಿಗೆ ಅನ್ನವನ್ನು ಕೊಡಬೇಕು. ಅದೇ ರೀತಿ ಕಾಲಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಮಗೆ ಸಿಕ್ಕಿರುವಂತಹ ಕಾಲ ಅಧಿಕ ಮಾಸದ ಪುಣ್ಯಕಾಲ. ಅಧಿಕ ಮಾಸ ಅಂತಂದ್ರೆ ಹೆಸರೇ ಹೇಳುತ್ತದೆ ಹೆಚ್ಚಾಗಿ ಬಂದಿರುವಂತಹ ಒಂದು ಮಾಸ ಅಂತ. ಈ ಅಧಿಕ ಮಾಸ ಯಾಕೆ ಬರ್ತದೆ, ಹೇಗೆ ಬರ್ತದೆ ಅಂತಂದ್ರೆ, ನಾವು ಒಂದು ವರ್ಷವನ್ನ ಏನು ಎಣಿಸ್ತೇವಲ್ಲ, ಇದು ಒಟ್ಟು 4 ಮಾನಗಳಲ್ಲಿ ಎಣಿಸ್ತೇವಂತೆ. ಒಂದು ಸೌರಮಾನ ಅಂತ, ಮೇಷ ವೃಷಭ ಮಿಥುನ ಕರ್ಕಾಟಕ ಅಂತ. ಇನ್ನೊಂದು ಚಾಂದ್ರಮಾನ, ನಾವು ಅದರಲ್ಲಿ ಆಗ್ಬೇಕಾದ್ರೆ ಚೈತ್ರ ವೈಶಾಖ ಆಷಾಢ ಜ್ಯೇಷ್ಠ ಅಂತ ಫಾಲ್ಗುಣದವರೆಗೆ ನಾವು ಎಣಿಸ್ಕೊಂಡು ಹೋಗ್ತೀವಿ.
ಕೊನೆಗೆ ಇನ್ನೊಂದು ನಕ್ಷತ್ರಮಾನ ಅಂತ, ನಕ್ಷತ್ರಗಳನ್ನ ಎಣಿಸಿ ಅದರಿಂದ ಒಂದು ವರ್ಷ ಅಂತ ತೀರ್ಮಾನ ಮಾಡೋದು. ಇನ್ನೊಂದು ಬಾರಹಸ್ಪತ್ಯಮಾನ ಅಂತ ಬರ್ತದೆ. ಇದು ಬಾರಹಸ್ಪತ್ಯಮಾನವನ್ನ ಹೆಚ್ಚಾಗಿ ಈಗ ಉಪಯೋಗಿಸೋದಿಲ್ಲ. ಹಿಂದೊಮ್ಮೆ ಅವಾಗ ಪಾಂಡವರು ಅಜ್ಞಾತವಾಸ ಮುಗಿಸಿದ್ರು ಇಲ್ಲ ಅಂತ ಸಮಸ್ಯೆ ಬಂದಾಗ ಅಲ್ಲಿ ಬರ್ತದೆ. ಬಾರಹಸ್ಪತ್ಯಮಾನ ಪ್ರಕಾರ ಅವರು ಅಜ್ಞಾತವಾಸ ಮುಗಿದಿದೆ ಅಂತ ಹೇಳಿ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಎಲ್ಲ ಹೇಳಿದ್ದು ನಮಗೆ ಕಂಡಿದೆ. ಅಂತೂ ಈಗ ಅದು ಚಾಲ್ತಿಯಲ್ಲಿಲ್ಲ. ಈ ಸೂರ್ಯ ಸಿದ್ಧಾಂತವನ್ನ ಅನುಸರಿಸಿ ವರ್ಷವನ್ನ ಎಣಿಸುವುದಕ್ಕೆ ನಾವು ಸೌರಮಾನ ಅಥವಾ ಸಂವತ್ಸರ ಅಂತ ಕರಿತೀವಿ. ಚಾಂದ್ರಮಾನವನ್ನ ಅನುಸರಿಸಿ ವರ್ಷವನ್ನ ಎಣಿಸುವುದಕ್ಕೆ ಅನುವತ್ಸರ ಅಂತ. ಇಡಾವತ್ಸರ ಅಂತಂದ್ರೆ ನಕ್ಷತ್ರಗಳನ್ನ ಎಣಿಸಿ ಮಾಡುವುದು. ನಕ್ಷತ್ರಗಳನ್ನು ಈಗ ಅಷ್ಟು ಹೆಚ್ಚು ಚಾಲ್ತಿಯಲ್ಲಿಲ್ಲ. ಇನ್ನೊಂದು ಪರಿವತ್ಸರ, ಬಾರಹಸ್ಪತ್ಯಮಾನವನ್ನ ನೋಡಿ ಮಾಡುವುದನ್ನ ಪರಿವತ್ಸರ ಅಂತ ಕರಿತೀವಿ. ಈಗ ಈ ಸೂರ್ಯ ಸಿದ್ಧಾಂತ ಅಂದ್ರೆ ಸೌರಮಾನದ ಪ್ರಕಾರ ಏನಾಗ್ತದೆ, ಯಾವಾಗ್ಲೂ ಸಂಕ್ರಮಣ ಒಂದೇ ದಿನಕ್ಕೆ ಬರ್ತದೆ. ಸ್ವಲ್ಪ 1-2 ದಿನ ವ್ಯತ್ಯಾಸ ಆಗ್ತದೆ. ಪ್ರತಿ ತಿಂಗಳ 14-15 ಈ 2 ದಿನಗಳಲ್ಲೇ ಸಂಕ್ರಮಣ ಬರ್ತದೆ. ನಾವು ಸೂರ್ಯ ಧನುರಾಶಿಯನ್ನ ಮುಗಿಸಿ ಮಕರ ರಾಶಿಯನ್ನ ಪ್ರವೇಶ ಮಾಡಬೇಕಾದ್ರೆ ನಾವು ಅದನ್ನ ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಅಂತ ಹೇಳ್ತೇವೆ. ಆದ್ರಿಂದ ಸೂರ್ಯನ ಗತಿಯಲ್ಲಿ ಯಾವುದು ವ್ಯತ್ಯಾಸ ಮೇಲ್ಕೆಳಗೆ ಇರುವುದಿಲ್ಲ ಅಂತ. ಈಗ ನಾವು ಚಂದ್ರನ ಗತಿಯನ್ನು ಇಟ್ಕೊಂಡ್ರೆ ಅದರಲ್ಲಿ ವ್ಯತ್ಯಾಸ ಆಗ್ತದೆ. ಸೂರ್ಯ ಸಿದ್ಧಾಂತವನ್ನ ಇಟ್ಕೊಂಡ್ರೆ 12 ಮಾಸ ಎಣಿಸಿದರೆ 1 ವರ್ಷಕ್ಕೆ 365 ದಿನ ಬರ್ತದೆ. ಈ ಚಂದ್ರಮಾಸದಲ್ಲಿ ಚಾಂದ್ರಮಾನದ ಪ್ರಕಾರ ಎಣಿಸ್ಕೊಂಡು ಹೋದ್ರೆ ನಮಗೆ 354 ದಿನ, 355 ದಿನ ಇಷ್ಟೇ ಬರ್ತದೆ. ಯಾಕೆ ಅಂತಂದ್ರೆ ಈ ತಿಥಿಗಳನ್ನ ಎಣಿಸಿ ಈ ಚಾಂದ್ರಮಾನ ಅಂತ ಅನ್ನೋದು ಹೋಗ್ತದೆ. ನಾವು ತಿಥಿಗಳನ್ನು ನೋಡ್ತೀವಿ, ಕೆಲವೊಮ್ಮೆ ಉಪರಿ ಅಂತ ಹೇಳಿ 2 ತಿಥಿಗಳು ಒಂದೇ ದಿನ ಬಂದಿರ್ತದೆ. ಕೆಲವೊಂದು ಸರ್ತಿ ತಿಥಿಗಳೇ ಇರುವುದಿಲ್ಲ, ಲೋಪ ಆಗಿ ಬಿಡ್ತದೆ, ಕ್ಷಯ ಆಗಿರ್ತದೆ. ಹಿಂಗಾಗಿ ಏನಾಗ್ತದೆ, ಈ ಚಾಂದ್ರಮಾನದಲ್ಲಿ ಮತ್ತು ಸೌರಮಾನಕ್ಕೆ, ಚಾಂದ್ರಮಾನ ಸೌರಮಾನಗಳಿಗೆ 11 ದಿನದ ವ್ಯತ್ಯಾಸ, 10ರಿಂದ 11 ದಿನದ ವ್ಯತ್ಯಾಸ 1 ವರ್ಷಕ್ಕೆ ನಮಗೆ ಸಿಗ್ತದೆ. ಸೌರಮಾನದಲ್ಲಿ ಯಾವತ್ತೂ ವ್ಯತ್ಯಾಸ ಆಗೋದಿಲ್ಲ. ಭಾನುವಾರ ಉಪರಿ ಸೋಮವಾರ ಬಂತು ಅಂತ ನಮಗೆ ಒಂದು ಕಾಣುವುದಿಲ್ಲ. ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದವರೆಗೆ 1 ವಾರ ಅಂತ ಲೆಕ್ಕ ಅದು. ಹಾಗಾಗಿ ಈ 11 ದಿನದ ವ್ಯತ್ಯಾಸ ಬರ್ತದೆ. ಈ 11 ದಿನ 3 ವರ್ಷ ಕಳೆದ್ರೆ 33 ದಿನ ಆಗ್ತದೆ. ಈ 33 ದಿನ ಅಂದ್ರೆ 1 ತಿಂಗಳು ಯಾವಾಗ ಆಗ್ತದಲ್ಲ ಅವಾಗ ಅದನ್ನ ಅಧಿಕ, ಯಾವ ಮಾಸ ಮುಂದಿನ ಮಾಸನೋ ಆ ಮಾಸದ್ದೇ ಹೆಸರು ಕೊಟ್ಟು ಬಿಡ್ತಾರೆ. ಮುಂದಿನ ಮಾಸ ಜ್ಯೇಷ್ಠ ಮಾಸ ಆದ್ರಿಂದಾಗಿ ಈಗ ಅಧಿಕ ಮಾಸ, ಅದು ಅಧಿಕ ಜ್ಯೇಷ್ಠ ಅಂತ ಆಗಿಬಿಡ್ತದೆ. ಹಾಗಾದ್ರೆ ಈ ಸೌರ ಸಿದ್ಧಾಂತ ಚಾಂದ್ರ ಎರಡನ್ನೂ ಕೂಡಿಸ್ಲಿಕ್ಕೋಸ್ಕರ ಮಾಡಿರುವಂಥದ್ದು ವ್ಯವಸ್ಥೆ ಅಧಿಕ ಮಾಸ. ಈ ಅಧಿಕ ಮಾಸ ಅಂತ ಅನ್ನೋದು ಪರ್ವಕಾಲ. ಪರ್ವಕಾಲ ಅಂತಂದ್ರೆ ನಾವು ಏನು ಪುಣ್ಯ ಬೇರೆ ಸಂದರ್ಭಗಳಲ್ಲಿ ಮಾಡ್ತೇವಲ್ಲ, ಇದು ಏನಾಗ್ತದೆ ಅದರ 10 ಪಟ್ಟು ಫಲವನ್ನ ಹೆಚ್ಚಿಗೆ ಕೊಡ್ತದೆ ನಮಗೆ. ಹಾಗಾದ್ರೆ ಅಧಿಕ ಮಾಸದಲ್ಲಿ ನಾವು ಏನೆಲ್ಲ ಸತ್ಕರ್ಮಗಳನ್ನು ಮಾಡ್ತೇವಲ್ಲ ಅದಕ್ಕೆ ಇಂಟು 10 ಫಲ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ಆ ಅಧಿಕ ಮಾಸದಲ್ಲಿ ದಾನವನ್ನ ಮಾಡಬೇಕು, ಜ್ಞಾನವನ್ನ ಪಡಿಬೇಕು. ಅದರಲ್ಲಿ ಸುವರ್ಣ ದಾನ, ರಜತ ದಾನ, ಕೊನೆಗೆ ಅಪೂಪ ದಾನ ಅಂತ ಹೇಳಿ ಆ ಎಲ್ಲ ಅನೇಕ ವಿಶೇಷ ದಾನಗಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಜ್ಞಾನವನ್ನೂ ಸಂಪಾದನೆ ಮಾಡ್ಬೇಕಂತ ನಮಗನಿಸ್ತದೆ. ಅಧಿಕ ಮಾಸದಲ್ಲಿ ಏನು ಮಾಡಿದ್ರು 10 ಪುಣ್ಯ ಅಲ್ಲ. ಮದುವೆ ಮಾಡ್ಲಿಕ್ಕಿದೆ ಮನೆಯಲ್ಲಿ, ಮದುವೆ ಮಾಡಿಬಿಡೋಣ ಅಧಿಕ ಮಾಸದ ದಿವಸ. ಬೇರೆ ಏನೋ ಸಮಾರಂಭ ಮಾಡ್ಲಿಕ್ಕಿದೆ, ಅಧಿಕ ಮಾಸದ ದಿವಸ ನಾವು ಸಮಾರಂಭ ಮಾಡಿಬಿಡ್ಬೋದಲ್ಲ ಅಂತಂದ್ರೆ ಅಧಿಕ ಮಾಸದಂದು ಯಾವ ಸಮಾರಂಭಗಳನ್ನು ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಅದನ್ನ ಮಲಮಾಸ, ಶೂನ್ಯ ಮಾಸ ಅಂತ ಕರೀತಾರೆ. ಮಲಮಾಸ ಅಂತ ಒಂದು ಯಾವ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ, ಆದ್ರಿಂದ ಮಲಮಾಸ ಅಂತ ಕರೀತಾರೆ. ಮಲ ನಮ್ಮಲ್ಲಿರುವ ಕೊಳೆಯನ್ನ ತೆಗೀತದೆ, ಆದ್ರಿಂದಾಗಿ ಆ ಅಧಿಕ ಮಾಸವನ್ನ ಮಲಮಾಸ ಅಂತ ಕರೀತಾರೆ. ಹಾಗಾದ್ರೆ ಈ ಅಧಿಕ ಮಾಸಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಶುಭ ಕರ್ಮಗಳನ್ನು ಯಾಕೆ ಮಾಡ್ಲಿಕ್ಕಿಲ್ಲ ಅಂತಂದ್ರೆ ಅದನ್ನೆಲ್ಲ ನಾವು ಟೈಮ್ ತಗೊಂಡು ಮಾಡ್ಬೇಕಾಗ್ತದೆ. ಅಧಿಕ ಮಾಸದಲ್ಲಿ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ್ರಿ, ಮುಂದೆ ಬರ್ತದೆ ಇನ್ನೊಂದು ಮಾಸದಲ್ಲಿ, ಅವಾಗ ಮಾಡ್ಕೊಳ್ಳಿರಿ ಅಂತ. ಅಷ್ಟೇ ಅಲ್ಲ, ಈ ಸೂರ್ಯನ ರಾಶಿಗಳು ಏನೇನಿದೆಯಲ್ಲ ಅದು ಆವತ್ತಿನ ಅಧಿಕ ಮಾಸದಲ್ಲಿ ಅದಕ್ಕೆ ಚಲನೆ ಇರೋದಿಲ್ಲ. ಹಾಗಾಗಿ ಆ ಅಧಿಕ ಮಾಸದಂದು ನಾವು ಆ ದೇವರ ಅನುಗ್ರಹವನ್ನ ಪಡಿಲಿಕ್ಕೆ ಆದಷ್ಟು ದಾನಗಳನ್ನ, ನಾವು ಜ್ಞಾನದ ಅರ್ಜನೆಯನ್ನ ಮಾಡ್ಬೇಕಂತೆ. ಹಿಂದೆ ಹೇಳಿದಂತೆ ಹಿರಣ್ಯ ದಾನ ಮತ್ತೆ ಬಂಗಾರ, ದೀಪ ದಾನ, ಇದೆಲ್ಲ ವಿಶೇಷ ಅಂತ. ದೀಪ ಅಂತಂದ್ರೆ ಇವತ್ತಿನ ದಿನ ಇಲ್ಲಿ
ಪ್ರವಚನ ನಡೀತಾ ಇದೆ, ಅದು ಒಂದು ಜ್ಞಾನ ದೀಪ. ದೀಪ ಏನ್ ಮಾಡುತ್ತದೆ? ಬೆಳಕು ಕೊಡುತ್ತದೆ. ಅದೇ ರೀತಿ ಇಂಥ ಸತ್ಕಾರ್ಯಗಳು ನಡೆದಾಗ ಇದು ಬರೀ ಒಬ್ಬರಿಗೆ ಪ್ರಯೋಜನ ಕೊಡುವಂತಹ ಸತ್ಕಾರ್ಯ ಅಲ್ಲ, ಅನೇಕ ಮಂದಿ ಇದರ ಪ್ರಯೋಜನವನ್ನ ಪಡ್ಕೊಳ್ತಾರೆ. ಹಾಗಾಗಿ ಇಂಥ ಅಧಿಕ ಮಾಸದಲ್ಲಿ ಯದ್ಯಪಿ 33 ದಿನ ಅಂತ ಅದರ ಪೂರ್ತಿ ಗಣನೆಯ ಅರ್ಥ, ಆದರೆ ಪ್ರತಿ ವರ್ಷ 33 ದಿನನೇ ಸಿಗ್ತದೆ ಅಂತಿಲ್ಲ. ಈ ಸರ್ತಿ ಬಹುಶಃ 29 ದಿನ ಅಷ್ಟೇ ಸಿಗ್ತದೆ ನಮಗೆ. ಯಾಕೆ ಅಂದ್ರೆ ಮತ್ತದೇ ಈ ಚಂದ್ರನಲ್ಲಿ ಆಗ್ಬೇಕಾದ್ರೆ ತಿಥಿಗಳು ವ್ಯತ್ಯಾಸದಿಂದಾಗಿ ಅದು ಅದರ ಪೂರ್ಣ ಲೆಕ್ಕ ಅಂತ ಹೇಳಿದ್ರೆ 33 ದಿನ ಅಂತಾನೆ. ಏನಾಗ್ತದೆ, ತಿಥಿಗಳು ಕೆಲವೊಂದು ಲೋಪ ಅಥವಾ ಅದನ್ನ ಉಪರಿ ಅಂತ ಬಂದು ಆ ರೀತಿ ದಿನಗಳು ಕಳೆದು ಹೋಗ್ತದೆ ನಮಗೆ. ಹಾಗಾಗಿ ಅಹೋರಾತ್ರ ಬೆಳಿಗ್ಗೆ ಸಾಯಂಕಾಲದಿಂದ ಒಂದು ದಿನ ಅಂತ ಹಿಡ್ಕೊಳ್ಳೋದಂದ್ರೆ ನಮಗೆ ಸಿಗುವಂಥದ್ದು 29 ದಿನಗಳು. ಅಂತೂ ಈ ಅಧಿಕ ಮಾಸದಲ್ಲಿ ನಿತ್ಯದಲ್ಲಿ ದೇವರ ಸ್ಮರಣೆಗೆ ಅತ್ಯಂತ ವಿಶಿಷ್ಟವಾದಂತಹ ಫಲಗಳನ್ನು ಹೇಳಿದ್ದಾರೆ. ಆದ್ರಿಂದ ಅವತ್ತಿನ ಆ ಅಧಿಕ ಮಾಸದ ಸತ್ಸಂದರ್ಭದಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳಿಂದ ಬರೆದಿರತಕ್ಕಂತಹ ರಾಮಾಯಣ ಪ್ರವಚನವನ್ನ ಕೇಳಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ನಾವು. ಹಾಗಾಗಿ ಇದು ಕೇಳುವುದು ಅಂತಂದ್ರೆ ನಾವೇನೋ ತಿಳ್ಕೊಂಡ್ ಬಿಡ್ತೇವೆ, ಅದು ನಮಗೆ ಪೂರ್ತಿ ತಿಳಿದು ಬಿಡ್ತದೆ ಅಂತ ಅಲ್ಲ ಅಂತ. ದೇವರನ್ನ ಪೂರ್ತಿ ತಿಳ್ಕೊಂಡವಳು ಲಕ್ಷ್ಮೀದೇವಿಯೂ ಅಲ್ಲ ಅಂತ. ಲಕ್ಷ್ಮೀದೇವಿಯು ಈಗ ದೇವರ ಗುಣಗಳನ್ನ ಎಣಿಸ್ತಾ ಪಾದದ ಉಗುರಿನ ಹತ್ರನೇ ಇದ್ದಾಳಂತೆ. ಅವಳಿಗಿನ್ನೂ ಅದರ ಮೇಲೆ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಗುಣಗಳು ಬರೀ ಪಾದದ ಉಗುರಿನಲ್ಲೇ ಕಾಣಿಸ್ತಾ ಇದೆ ಲಕ್ಷ್ಮೀದೇವಿಗೆ ಅಂತ. ಹಾಗಾದ್ರೆ ನಾವೇನು ಈ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ರಾಮಾಯಣವನ್ನ ತಿಳಿಯುವ ಪ್ರಯತ್ನವನ್ನ ಅದನ್ನ ನಾವು ನಿರಂತರ ಮಾಡಬೇಕು. ಬಹಳ ವಿಶೇಷ ಅಂತಂದ್ರೆ ನವಾಹ ಅಂತ ಕೇಳ್ತೇವೆ ನಾವು. 9 ದಿನಗಳಲ್ಲಿ ವಾಲ್ಮೀಕಿ ರಾಮಾಯಣ ಅಂತ ಅನೇಕ ಕಡೆ ಪ್ರವಚನ ನಡೀತದೆ. ಅದು ಏನಾಗ್ತದೆ, ಸ್ವಲ್ಪ ಗಡಿಬಿಡಿ ಆಗ್ತದೆ. ಯಾಕೆಂದ್ರೆ ಪೂರ್ಣ ಆಳಕ್ಕಿಳಿದು ಒಬ್ಬೊಬ್ಬರ ಪಾತ್ರ ಚಿತ್ರಣವನ್ನ ನೋಡುವಷ್ಟು ಸಮಯ ಸಿಗೋದಿಲ್ಲ. 9 ದಿನಗಳಲ್ಲಿ 7 ಕಾಂಡದ ಆ ರಾಮಾಯಣವನ್ನು ನಾವು ಪೂರ್ಣ ಮುಗಿಸ್ಬೇಕಾಗ್ತದೆ. ಆದ್ರೆ ಈ ಸರ್ತಿ ನಮಗೆ 20-29 ದಿನ ಸಿಕ್ಕಿರೋದ್ರಿಂದಾಗಿ ಸ್ವಲ್ಪ ಆಳಕ್ಕಿಳಿದು ನಾವು ಪೂರ್ಣ ತಿಳ್ಕೊಳ್ತೇವೆ ಅಂತ ಆಗೋದಿಲ್ಲ. ಕೆಲವೊಂದನ್ನ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಅದನ್ನ ಸ್ವಲ್ಪ ನಾವು ಸ್ಕಿಪ್ ಮಾಡಿ ಹೇಳಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ವರ್ಣನೆಗಳನ್ನ ಅದು ಕಾವ್ಯಾತ್ಮಕವಾಗಿ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದ್ದಾದ್ರಿಂದಾಗಿ ಬಹಳಷ್ಟು ವರ್ಣನೆಗಳಿರೋದ್ರಿಂದ ಅದನ್ನ ಸ್ವಲ್ಪ ಸಂಕ್ಷಿಪ್ತ ಮಾಡಿ, ಮತ್ತು ಕೆಲವು ಯುದ್ಧದ ಸನ್ನಿವೇಶಗಳನ್ನ ನಾವು ಹೇಳಿದ್ರೆ ಅದು ಒಂದೋ ಯುದ್ಧ ಆಗಿದ್ದನ್ನ ನೋಡ್ಬೇಕು. ಇಲ್ಲ ಅಂತ ಆದ್ರೆ ನಾವೇ ಕೂತು ಆ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡಿದ್ದನ್ನ ಒಂದ್ ಸರ್ತಿ ಓದಿದ್ರೆ ಅದು ನಮಗೆ ಪೂರ್ಣ ಅದರ ಒಂದು ಆನಂದ ಸಿಗ್ತದೆ ನಮಗೆ. ಹಾಗಾಗಿ ಅಲ್ಲಲ್ಲಿ ಎಲ್ಲಿ ಹೆಚ್ಚು ಹೇಳಬೇಕೋ, ಯಾವ ಸಂದರ್ಭಗಳು ಅರ್ಥ ಆಗ್ಬೇಕೋ ಅಲ್ಲಲ್ಲಿ ಆಯಾ ಸಂದರ್ಭಗಳನ್ನ ಆದಷ್ಟು ಅರ್ಥ ಮಾಡಿಕೊಂಡು ನಾವು 29 ದಿನಗಳ ಕಾಲ ಈ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದಂತಹ ರಾಮಾಯಣದ ಪ್ರವಚನವನ್ನ ನಡೆಸ್ಕೊಂಡು ಹೋಗೋಣ ಅಂತ. ಅದರಲ್ಲಿ ವಿಶೇಷವಾಗಿ ಈ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಮೊಟ್ಟ ಮೊದಲಿಗೆ ಬರೆದವರಂತೆ. ಅಷ್ಟೇ ಅಲ್ಲ, ಅದರ ಹಿಂದೆ ಯಾವ ಕಾವ್ಯವೂ ಇಲ್ಲ. ಹಾಗಾಗಿ ಇದನ್ನ ನಾವು ಆದಿಕಾವ್ಯ ಅಂತ ಕರೀತಾರೆ. ಆದಿಕಾವ್ಯ ಅಂತ ಹೇಳಿದ್ರೆ ಈ ಹಿಂದೆ ವಾಲ್ಮೀಕಿ ಮಹರ್ಷಿಗಳು ಈ ರಾಮಾಯಣ ಬರೆಯುವುದಕ್ಕಿಂತ ಮೊದಲು ಬೇರೆ ಯಾವ ಕಾವ್ಯಗಳು ಇರಲಿಲ್ಲ. ಮೊಟ್ಟ ಮೊದಲಿಗೆ ಬರೆದ ಕಾವ್ಯವೇ ಈ ರಾಮಾಯಣ ಕಾವ್ಯ. ಅದಕ್ಕೆ ಅಂತಾನೆ ನಾರಾಯಣ ಪಂಡಿತಾಚಾರ್ಯರು ಅವರ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ವಾಲ್ಮೀಕೇರ್ ಗೌಃ ಪುನೀಯ ಅನ್ನೋ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣ ಕಾಯುವ. ಕರುಗಳನ್ನ ಕಟ್ಟಿ ಹಾಕಿರ್ತಾರೆ. ಕಟ್ಟು ಬಿಚ್ಚಿದ ಕೂಡಲೇ ಓಡಿ ಹೋಗ್ತದಂತೆ ತಾಯಿ ಹತ್ರ ಹೋಗಿ ತಾನು ಹಾಲು ಕುಡಿಬೇಕು ಅಂತ. ಯಾಕೆ? ಆ ಕರುವಿಗೆ ತಾಯಿಯ ಹಾಲೇ ಆಶ್ರಯ. ಅದನ್ನು ಬಿಟ್ಟು ಬೇರೆ ಏನೋ ಕೊಡ್ತೇನೆ ನಾನು ಅಂತಂದ್ರೆ ಅದು ತಿನ್ನುವುದಿಲ್ಲ. ಹಾಗಾಗಿ ಬಿಟ್ಟ ಕರು ಓಡಿ ತನ್ನ ತಾಯಿ ಹತ್ರ ಯಾವ ರೀತಿ ಹಾಲು ಕುಡಿಲಿಕ್ಕೆ ಅಂತ ಹೋಗ್ತದೋ, ಅದೇ ರೀತಿ ಈಗ ಯಾರೆಲ್ಲ ರಾಮಾಯಣಗಳನ್ನ ಬರೆದಿದಾರಲ್ಲ ಅವರೆಲ್ಲರೂ ಕೂಡ ವಾಲ್ಮೀಕಿ ಮಹರ್ಷಿಗಳ ಮಾತೆಂಬ ತಾಯಿಯ ಹಾಲನ್ನ ಆಶ್ರಯಿಸಿರ್ಲಿಲ್ಲ ಅಂತಂದ್ರೆ ಯಾರಿಗೂ ಕೂಡ ರಾಮಾಯಣಕ್ಕೆ ವ್ಯಾಖ್ಯಾನ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇಷ್ಟರವರೆಗೆ ಯಾರೆಲ್ಲ ರಾಮಾಯಣಗಳು ಬಂದಿದೆಯೋ ಎಲ್ಲರೂ ಕೂಡ ವಾಲ್ಮೀಕಿ ಮಹರ್ಷಿಗಳನ್ನು ಆಶ್ರಯಿಸಿಯೇ ಬರೀಬೇಕು. ಹಾಗಾದ್ರೆ ನಮ್ಗೆ ಸಂಶಯ ಬರ್ತದೆ, ಹಾಗಾದ್ರೆ ಇದಕ್ಕಿಂತ ಮೊದಲು ರಾಮಾಯಣ ಇರ್ಲಿಲ್ಲೇನು ಅಂತಂದ್ರೆ ಅದಕ್ಕಿಂತ ಮೊದಲು ರಾಮಾಯಣ ಇತ್ತಂತೆ. ವಾಲ್ಮೀಕಿ ಮಹರ್ಷಿಗಳಿಗೆ ಗೊತ್ತಾಗಿದ್ದೇ ಅದಕ್ಕಿಂತ ಮೊದಲು ರಾಮಾಯಣ ಇದ್ದಿದ್ರಿಂದ ಅಂತ. ಎಲ್ಲಿತ್ತು ಹಾಗಾದ್ರೆ ಅಂತಂದ್ರೆ ಮೊಟ್ಟ ಮೊದಲಿಗೆ ರಾಮಾಯಣವನ್ನ ಬರೆದವರು ಆ ಹಯಗ್ರೀವ ರೂಪಿ ಪರಮಾತ್ಮ ಅಂತ. ವಿಷ್ಣು ಹಯಗ್ರೀವನಾಗಿ ಅವತಾರ ಮಾಡಿದಾಗ, ರೂಪವನ್ನೆತ್ತಿದಾಗ ಆ ಹಯಗ್ರೀವ ಪರಮಾತ್ಮ ರಾಮಾಯಣವನ್ನ ಬರಿತಾನೆ. ಅದರಲ್ಲಿ ನಿರ್ದಗ್ಧೇಶು ಚ ಲೋಕೇಶು ವಾಜಿ ರೂಪೇಣ ವೈಮಯ, ಕುದುರೆಯ ರೂಪದಿಂದ ನಾನು ರಾಮಾಯಣವನ್ನ ಬರೆದಿದ್ದೆ. ಶ್ರುತ್ವ ಜಗಾದ ಚ ಮುನೀನ್ ಪ್ರತಿದೇವಶ್ಚತುರ್ಮುಖ. ಆ ಹಯಗ್ರೀವ ದೇವರು ಬರೆದಂತಹ ರಾಮಾಯಣ ಏನಿದೆ ಅದನ್ನ ಮೂಲ ರಾಮಾಯಣ ಅಥವಾ ಮಹಾರಾಮಾಯಣ
ಇಲ್ಲಾಂದ್ರೆ ಹಯಗ್ರೀವ ದೇವರು ಬರೆದಿದ್ದಂದ್ರೆ ಹಯಗ್ರೀವ ರಾಮಾಯಣ ಅಂತಲೂ ಕರೀತಿದ್ರು. ಆ ಹಯಗ್ರೀವ ರಾಮಾಯಣವನ್ನ ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು. ಬ್ರಹ್ಮದೇವರು ಆಮೇಲೆ ಅದನ್ನ ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ರು. ನಾರದ ಮಹರ್ಷಿಗಳಿಂದ ವಾಲ್ಮೀಕಿ ಮಹರ್ಷಿಗಳು ಅದನ್ನ ಉಪದೇಶ ಪಡೆದು ಆಮೇಲೆ ಬ್ರಹ್ಮದೇವರ ಅನುಗ್ರಹದಿಂದಾಗಿ ಅವರು ವಾಲ್ಮೀಕಿ ರಾಮಾಯಣವನ್ನು ರಚನೆ ಮಾಡಿದ್ರು. ಮುಂದೆ ಕಥೆಯಲ್ಲಿ ಅದರ ವಿಸ್ತಾರ ರೂಪ ಬರುತ್ತದೆ. ಯಾವುದಕ್ಕೋಸ್ಕರ ಅವರು ಬರೀಬೇಕಾಯ್ತು ಈ ವಾಲ್ಮೀಕಿ ರಾಮಾಯಣ, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಅಂತ ಬರುತ್ತದೆ. ಅಂತೂ ವಾಲ್ಮೀಕಿ ಮಹರ್ಷಿಗಳು ಬರೆಯುವುದಕ್ಕಿಂತ ಮೊದಲು ಇದ್ದಂತಹ ರಾಮಾಯಣ ಅಂತಂದ್ರೆ ಅದು ಮೂಲ ರಾಮಾಯಣ, ಹಯಗ್ರೀವ ದೇವ ವಿರಚಿತವಾದಂತಹ. ಅಲ್ಲ, ಅದು ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅದನ್ನು ಅರಗಿಸ್ಕೊಳ್ಳೋ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತ. ಯಾಕೆ? ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ಅದರಲ್ಲಿ ಎಷ್ಟು ಶ್ಲೋಕ ಇದೆಯಪ್ಪ ಕೇಳಿದ್ರೆ ಶತಕೋಟಿ, 100 ಕೋಟಿ ಶ್ಲೋಕಗಳಿದಾವಂತ. ಅದನ್ನ ಓದುವುದೇ ಸಾಧ್ಯ ಇಲ್ಲ. ಅದನ್ನು ಓದಿ ನಮ್ಮ ಕೈಲಿ ಜೀರ್ಣಿಸ್ಕೊಳ್ಳಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ರು. ಬ್ರಹ್ಮದೇವರು ಅದನ್ನ ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ರು. ಬ್ರಹ್ಮದೇವರ ವಿಶೇಷ ಅನುಗ್ರಹ ವಾಲ್ಮೀಕಿ ಮಹರ್ಷಿಗಳ ಮೇಲೆ ಇದ್ದಿದ್ರಿಂದ ನಾರದರು ಉಪದೇಶ ಮಾಡಿದ ರಾಮಾಯಣ ಅವರಿಗೆ ಅರ್ಥ ಆಯ್ತದು. ವಾಲ್ಮೀಕಿ ಮಹರ್ಷಿಗಳು ನಮಗೆ ಇಷ್ಟರವರೆಗೆ ಉಪಲಬ್ಧವಿರುವ ರಾಮಾಯಣದಲ್ಲಿ ಅತ್ಯಂತ ದೊಡ್ಡ ರಾಮಾಯಣ ಅಂತಂದ್ರೆ ವಾಲ್ಮೀಕಿ ರಾಮಾಯಣ. ಆದ್ರೆ ವಾಲ್ಮೀಕಿ ಮಹರ್ಷಿಗಳೇ ಹೇಳ್ತಾರೆ, ಅವರು ಬರೆದಿದ್ದು ಮೂಲ ರಾಮಾಯಣದ ಕೇವಲ ಸಾರ, ಸಂಕ್ಷಿಪ್ತ ರೂಪವನ್ನ 24,000 ಶ್ಲೋಕಗಳಲ್ಲಿ ಅದನ್ನ ಮಾಡಿಕೊಟ್ಟಿದ್ದಾರೆ ನಮಗೆ. ಹಾಗಾದ್ರೆ ಮೂಲ ರಾಮಾಯಣ ಶತಕೋಟಿ, 100 ಕೋಟಿ ಇರುವಂಥದ್ದನ್ನ ಸಂಕ್ಷಿಪ್ತ ಮಾಡಿ 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 ಅದು 24,000ಕ್ಕೆ ಇಳಿದಿದೆ. ಆ 24,000ನೇ ನಮಗೀಗ ದೊಡ್ಡ ಸಮುದ್ರದಂತೆ ಕಾಣ್ತಾ ಇದೆ. ಹಾಗಾಗಿ ಆ 24,000 ಶ್ಲೋಕವುಳ್ಳಂತಹ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದ್ರು. ಅದಾದ್ಮೇಲೆ ಈಗ ರಾಮಾಯಣಗಳಿಗಂತೂ ಲೆಕ್ಕನೇ ಇಲ್ಲ. ನಾವು ಅಂಗಡಿಗೆ ಹೋಗಿ ರಾಮಾಯಣ ಪುಸ್ತಕ ಕೊಡ್ರಿ ಅಂತಂದ್ರೆ ಯಾವ ರಾಮಾಯಣ ಅಂತ ಕೇಳ್ತಾರೆ. ರಾಮಾಯಣ ಆಗಿದ್ದು ಒಂದೇ ಸರ್ತಿ, ಒಬ್ಬಂದೇ ರಾಮಂದೇ ಕಥೆ ಅದು. ಆದ್ರೆ ಯಾವ ರಾಮಾಯಣ ಅಂದ್ರೆ ಅಷ್ಟು ಪುಸ್ತಕಗಳು ರಾಮನ ಮೇಲೆ ಬಂದು ಹೋಗಿದೆ. ಹಿಂದಿನ ಕವಿಗಳು, ಸಂಸ್ಕೃತದಲ್ಲೇ ಎಷ್ಟೋ ಜನ ಕವಿಗಳು, ನಮಗೆ ಭಾಸನ ಪ್ರತಿಮಾ ನಾಟಕ ಸಿಗ್ತದೆ, ಕಾಳಿದಾಸ ರಘುವಂಶ ಅಂತ ಬರೆದ, ಅದರೊಟ್ಟಿಗೆ ಭವಭೂತಿ, ಮಹಾವೀರ ಚರಿತ, ಆಮೇಲೆ ಉತ್ತರ ರಾಮಚರಿತೆ ಅಂತ ಹೇಳಿ ಅನೇಕ ಕಾವ್ಯಗಳು, ಅದರೊಟ್ಟಿಗೆ ಅದ್ಭುತ ರಾಮಾಯಣ ಅಂತ, ಆನಂದ ರಾಮಾಯಣ ಅಂತೇಳಿ ಅನೇಕ ರಾಮಾಯಣಗಳು ಸಿಗ್ತದೆ ನಮಗೆ. ಆದ್ರೆ ಎಲ್ಲ ರಾಮಾಯಣಕ್ಕೂ ಮೂಲ ಅದು ವಾಲ್ಮೀಕಿ ರಾಮಾಯಣ. ಹಾಗಾದ್ರೆ ನಾವು ಯಾವ ರಾಮಾಯಣವನ್ನು ಓದಬೇಕು ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣಕ್ಕೆ ಯಾವ ರಾಮಾಯಣ ವಿರುದ್ಧವಲ್ಲವೋ ಅಂಥ ರಾಮಾಯಣವನ್ನು ಓದ್ರಿ. ಯಾಕೆ ಗೊತ್ತಾ? ಅತ್ಯಂತ ಅಕ್ಯುರೇಟ್ ಆಗಿರುವಂತಹ ರಾಮಾಯಣ ಅಂದ್ರೆ ಅದು ವಾಲ್ಮೀಕಿ ರಾಮಾಯಣ. ಯಾಕೆ? ಒಂದು, ವಾಲ್ಮೀಕಿ ಮಹರ್ಷಿಗಳು ರಾಮನ ಕಾಲದಲ್ಲಿ ಇದ್ದವರು. ರಾಮ ಅಯೋಧ್ಯೆಯನ್ನು ಆಳ್ಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿದ್ದವರು, ಅವನ ಕಾಲದಲ್ಲಿ ಇದ್ದವರು. ಹಾಗಾಗಿ ಆ ಕಾಲದವರು ಇದ್ದವರು ಬರೆದಾಗ ಏನಾಗ್ತದೆ, ಅಲ್ಲಲ್ಲಿ ಹೋಗಿ ಅದು ಕೆಲವೊಂದನ್ನ ನೋಡಿ, ಕೆಲವೊಂದನ್ನ ಅಲ್ಲಿರುವ ಜನರಲ್ಲಿ ವಿಚಾರಿಸಿ ಬರೆದಿರ್ತಾರೆ. ಹಾಗಾಗಿ ನಮಗೆ ಅಕ್ಯುರೇಟ್ ಕಥೆ ಬೇಕು ಅಂತಂದ್ರೆ ವಾಲ್ಮೀಕಿ ರಾಮಾಯಣವನ್ನೇ ಹಿಡಿಬೇಕು. ಈಗ ಕೆಲವೊಂದೆಲ್ಲ ಏನಾಗಿದೆ, ವಾಲ್ಮೀಕಿ ರಾಮಾಯಣವನ್ನು ಓದಿರ್ತಾರೆ, ಕವಿಯ ಹಾರ್ದವನ್ನ, ಕವಿಯ ಮನಸ್ಸೊಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳದೆ ತಮ್ಮ ಮನಸ್ಸೊಳಗೆ ಏನಿದೆ ಅಂತ ಅನ್ನೋದನ್ನ ತಾವು ಒಂದು ರಾಮಾಯಣ ಅಂತ ಬರೀತಾರೆ. ಎಷ್ಟೋ ಕಡೆ ಕೈಕೇಯಿ ಸ್ವಲ್ಪ ಒಳ್ಳೆಯವಳಿದ್ಲು, ಕೈಕೇಯಿ ಒಳ್ಳೆ ಬುದ್ಧಿ ಇತ್ತವಳಿಗೆ ಅಂತ ಕೆಲವೊಂದ್ ಕಡೆ ಬರೀತಾರೆ. ನಮ್ಮ ಕೌಸಲ್ಯ ಬಹಳ ಕೆಟ್ಟವಳು ಅಂತನ್ನೋ ಚಿತ್ರಿಸುವ ರಾಮಾಯಣಗಳಿವೆ. ಅದರೊಟ್ಟಿಗೆ ಸೀತೆಗೆ ರಾಮನನ್ನ ಮದುವೆ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಕಾಡಿಗೆ ಹೋಗ್ಬೇಕಾದ್ರೆ ಸುಮಾರು ಬೈಕೊಂಡ್ಲವಳು, ಇದನ್ನೆಲ್ಲ ಹೇಳುವಂತಹ ರಾಮಾಯಣ ಇದೆ. ಇದೆಲ್ಲ ಹೇಗೆ ಸಿಗ್ತದೆ? ಈಗ ಪ್ರತ್ಯಕ್ಷವಾಗಿ ನೋಡಿದವರು ಯಾರೂ ಇಲ್ಲ. ನಮಗೆ ಸಿಕ್ಕಿರುವ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣನೇ ಮೊಟ್ಟ ಮೊದಲ ರಾಮಾಯಣ. ವಾಲ್ಮೀಕಿ ಮಹರ್ಷಿಗಳು ಅದನ್ನ ಅಲ್ಲಿ ಅವರ ರಾಮಾಯಣದಲ್ಲಿ ಎಲ್ಲೂ ಹೇಳಲಿಲ್ಲ. ಹಾಗಾದ್ರೆ ಏನಾಗ್ತದೆ? ತಾವೇ ಕೆಲವೊಂದನ್ನ ಕಲ್ಪನೆ ಮಾಡಿಕೊಂಡು ಬರೆದ ರಾಮಾಯಣಗಳೂ ಬೇಕಾದಷ್ಟಿವೆ. ಹಾಗಾದ್ರೆ ರಾಮಾಯಣ ಓದಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳಿಗೆ ಅನುಕೂಲವಾದ, ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದನ್ನೇ ಸ್ವಲ್ಪ ವಿಸ್ತಾರ, ಕೆಲವೊಮ್ಮೆ ಕವಿಗಳಾದ್ರಿಂದಾಗಿ ವರ್ಣನೆಗೋಸ್ಕರ ಏನಾದ್ರೂ ಹೆಚ್ಚಿನ ಚಮತ್ಕಾರಗಳನ್ನು ಬಳಸಿದ್ರೆ ಅದು ಏನು ತೊಂದರೆ ಆಗೋದಿಲ್ಲ. ಕಥೆಯಲ್ಲಿ ಎಲ್ಲಿ ವ್ಯತ್ಯಾಸ, ಕೆಲವರ ಚರಿತ್ರೆಯಲ್ಲಿ ಏನು ವ್ಯತ್ಯಾಸ ಬರ್ತದೆ ಅದು ಇತಿಹಾಸ ಘಾತಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ. ಕೆಲವೊಂದು ಕಡೆ ಬೇಕು ಅಂತ ಸೇರಿಸ್ತಾರೆ. ಹಿಂದಿನ ಕಾಲದಲ್ಲಿ ಈಗೆಲ್ಲ ಪ್ರಿಂಟ್ ಆಗ್ತಿರ್ಲಿಲ್ಲ ಪುಸ್ತಕಗಳು, ಯಾರೋ ಒಬ್ರು ಲಿಪಿಕಾರರು ಅಂತ ಬರಿತಾ ಇದ್ರು. ಬರಿಬೇಕಾದ್ರೆ ಏನೋ ಕಾಣಿಸ್ತು, ಈ ಶ್ಲೋಕದ ಮುಂದೆ ಇನ್ನೊಂದು ಈ ರೀತಿ ಶ್ಲೋಕ ಇದ್ರೂ ಚಂದ ಇರ್ತಿತ್ತಲ್ಲ ಅಂತ ಹೇಳಿ ತಾವೇ ಸೇರಿಸ್ಕೊಂಡು ಬಿಡ್ತಿದ್ದಾರಂತ. ಕೆಲವೊಂದು ಕ್ವಚಿತ್ ಅಂತರಿತಾನ್ಯಪಿ, ಕೆಲವೊಂದನ್ನ ಇದು ಯಾಕೋ ಸರಿ ಆಗ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಿಲ್ವೋ ಏನೋ ಅಂತ ಹೇಳಿ ಅದನ್ನ ಕಾಟ್ ಹಾಕಿಬಿಟ್ಟು ಆ ಶ್ಲೋಕವನ್ನೇ ತೆಗೆದು ಬಿಡ್ತಿದ್ದಾರಂತೆ. ಕುರಿಯು ಕ್ವಚಿಚ್ಚ ವ್ಯತ್ಯಾಸ, ಏನೋ ಕೆಲವೊಂದನ್ನ ವ್ಯತ್ಯಾಸ ಮಾಡಿ ಅದನ್ನ ಲಿಪಿಕಾರರು ಬರೆದು ಬಿಡ್ತಿದ್ರು.
ಪ್ರಮಾದಾತ್ ಕ್ವಚಿದನ್ಯತ. ಕೆಲವೊಬ್ರು ಪಾಪ ಗೊತ್ತಿಲ್ಲದೆ ಆಗಿಬಿಡ್ತದೆ. ಗೊತ್ತಿಲ್ಲದೆ ಆದ್ರೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಬಲವಂತವಾಗಿ ಎಷ್ಟೋ ಇತಿಹಾಸಗಳನ್ನ ತಿರುಚಿದ್ದು ಅನೇಕ ಕಡೆ ದೃಷ್ಟಾಂತಗಳಿದೆ. ಹಾಗಾಗಿ ಅದಕ್ಕೋಸ್ಕರ ಈಗ ಮಹಾಭಾರತ ನಾವು ತೆಗೆದು ನೋಡಿದ್ರೆ ಉತ್ತರದ್ದು ಬೇರೆನೆ ಮಹಾಭಾರತ ಇದೆ, ಇಲ್ಲಿ ದಕ್ಷಿಣಾತ್ಯ ಪಾಠ ಅಂತ ಬೇರೆನೆ ಪಾಠ ಇದೆ. ಹಾಗಾಗಿ ಈ ರೀತಿ ಯಾಕಾಗ್ತದೆ ಅಂದ್ರೆ ಆ ಕೆಲವೊಂದು ಶ್ಲೋಕಗಳು ತೆಗೆದಿದ್ದಾರೆ, ಕೆಲವೊಂದನ್ನ ಹಾಕಿದ್ದಾರೆ, ಕೆಲವೊಂದನ್ನ ಪ್ರಕ್ಷಿಪ್ತ ಅಂತ ಬಿಟ್ಬಿಟ್ಟಿದ್ದಾರೆ, ಕೆಲವೊಂದನ್ನ ಶೈಲಿ ನೋಡ್ಕೊಂಡು ಇದು ವೇದವ್ಯಾಸರು ಹೇಳಿರ್ಲಿಕ್ಕಿಲ್ಲ, ವಾಲ್ಮೀಕಿ ಮಹರ್ಷಿಗಳು ಹೇಳಿರ್ಲಿಕ್ಕಿಲ್ಲ ಅಂತ ಕೆಲವೊಂದ್ ಕಡೆ ಬಿಟ್ಟಿದ್ದಿದೆ. ಹಾಗಾದ್ರೆ ಅಂಥ ವಾಲ್ಮೀಕಿ ರಾಮಾಯಣವನ್ನ ಅದರೊಟ್ಟಿಗೆ ನಾರಾಯಣ ಪಂಡಿತಾಚಾರ್ಯರು ಬರೆದಿರುವಂತಹ ಸಂಗ್ರಹ ರಾಮಾಯಣ ಅದು ಯಾವುದಕ್ಕೋಸ್ಕರ ಬರೆದ್ರು ಅಂತಂದ್ರೆ ಮಧ್ವ ರಾಮಾಯಣ ಅಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ರಾಮನ ಚಾರಿತ್ರ್ಯಕ್ಕೆ ಕೆಲವು ಕಳಂಕ ಬಂದಾಗ ಅದನ್ನ ಅಳಿಸುವಂತಹ ಕೆಲಸವನ್ನ ಮಧ್ವಾಚಾರ್ಯ ಮಾಡಿದ್ದಾರೆ. ಯಾಕೆಂತಂದ್ರೆ ನಮಗೆ ಅನಿಸ್ತದೆ ವಾಲಿ ವಧೆ ಪ್ರಸಂಗ, ವಾಲಿಯನ್ನ ಹಿಂದೆ ಮರೆಯಲ್ಲಿ ನಿಂತು ಬಾಣ ಹೊಡೆದು ರಾಮಚಂದ್ರ ಕೊಂದ. ಯಾಕೆ ಕೊಂದ? ಎದುರುಗಡೆ ನಿಂತೆ ಯುದ್ಧ ಮಾಡ್ಬೋದಿತ್ತಲ್ಲ ರಾಮ ಅಂತ ಆ ಪ್ರಸಂಗವನ್ನೇ ಇಟ್ಕೊಂಡು ಎಷ್ಟೋ ಜನ ಪುಸ್ತಕ ಬರೆದಿದ್ದಿದೆ. ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ಬೇಡ್ರಿ, ಹಿಂದೆ ನಿಂತು ಕೊಂದಿದಾನವನು, ಅವನು ಹೇಳಿ ಅವನು ಅಂತ ಬರೆದಿದ್ದಿದೆ. ಅಷ್ಟೇ ಅಲ್ಲ, ಕೆಲವು ಸಂದರ್ಭ ಇನ್ನು ಸೀತಾ ಪರಿತ್ಯಾಗ, ಸೀತೆಯನ್ನ ರಾಮ ಬಿಡುವಂತಹ ಪ್ರಸಂಗ ಬರ್ತದೆ, ಅದು ಮಾಡಿದ ತಪ್ಪಲ್ವಾ ಅಂತ. ಅದನ್ನೆಲ್ಲ ಮುಂದೆ ನಾವು ನೋಡ್ತಾ ಹೋಗೋಣ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದ್ರೆ ನಾವು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯವನ್ನ ತೆಗಿಬೇಕಂತೆ. ನಿರ್ಣಯ ಅದಕ್ಕೆಲ್ಲ ಸ್ಪಷ್ಟ ರಾಮನ ಅಭಿಪ್ರಾಯ ಏನಿತ್ತು, ಯಾವುದಕ್ಕೋಸ್ಕರ ರಾಮ ಈ ರೀತಿ ಮಾಡಿದ್ದು ತಪ್ಪಲ್ಲ ಅಂತ ಅನ್ನೋದನ್ನ ಪ್ರತಿಪಾದಿಸಿದ್ದು ತಾತ್ಪರ್ಯ ನಿರ್ಣಯ. ಹಾಗಾಗಿ ಮಧ್ಯದಲ್ಲಿ ಆ ನಿರ್ಣಯವನ್ನು ಕಾಣಬಹುದು ನಾವು. ಇದರೊಟ್ಟಿಗೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣಕ್ಕೂ ತಾತ್ಪರ್ಯ ನಿರ್ಣಯಕ್ಕೂ ಸೇತುವೆಯಂತೆ ಇರುವಂಥದ್ದು ಸಂಗ್ರಹ ರಾಮಾಯಣ ಅಂತ. ನಾನು ಆವಾಗಲೇ ಹೇಳ್ತಾ ಇದ್ದೆ, ವಾಲ್ಮೀಕಿ ಮಹರ್ಷಿಗಳು ಹೇಳಿದ ಎಲ್ಲ ವಿಚಾರವನ್ನು ಸಂಗ್ರಹ ರಾಮಾಯಣಕಾರರು ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಆದ್ರೆ ಅದು ಸಣ್ಣ ಪುಸ್ತಕ ಅಂತೆ. ವಾಲ್ಮೀಕಿ ಮಹರ್ಷಿಗಳು 10 ಸರ್ಗದಲ್ಲಿ ಹೇಳಿದ್ದನ್ನ ಇವ್ರು ಕೇವಲ ಒಂದೇ ಸರ್ಗದಲ್ಲಿ ಅಷ್ಟನ್ನೂ ನಿರೂಪಣೆ ಮಾಡ್ತಾ ಸಂಕ್ಷಿಪ್ತದಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಮಧ್ವಾಚಾರ್ಯ ಹತ್ರ ನಾರಾಯಣ ಪಂಡಿತಾಚಾರ್ಯರು ಈ ಸಂಗ್ರಹ ರಾಮಾಯಣ ಕೃತಿಯನ್ನ ಬರೆದು ತಂದು ತೋರಿಸಿದ್ರಂತೆ. ಅಹೋ ಆಶ್ಚರ್ಯ ಅಲ್ಲ, ಇದೇನು ಆಶ್ಚರ್ಯ ನಮಗೆ, ಈ ಸಾಸಿವೆ ಕಾಳು ಒಳಗೆ ಕುಂಬಳಕಾಯಿ ಇಟ್ಟಾಗಿದೆ ಅಲ್ಲ ಅಂತ ಹೇಳ್ತಾರೆ. ಸಾಸಿವೆ ಕಾಳು ಒಳಗೆ ಕುಂಬಳಕಾಯಿ ಹೋಗುದಿಲ್ಲ, ಕುಂಬಳಕಾಯಿ ಒಳಗೆ ಬೇಕಾದ್ರೆ ಸಾಸಿವೆಯನ್ನು ಹಾಕ್ಬೋದು ನಾವು. ಸಾಸಿವೆ ಕಾಳು ಒಳಗೆ ಕುಂಬಳಕಾಯಿ ಅಂತಂದ್ರೆ ಏನು? ಗ್ರಂಥ ನೋಡ್ಲಿಕ್ಕೆ ಸಣ್ಣದು, ಸಾಸಿವೆ ಕಾಳಿನಂತಿದೆ, ಅದರೊಳಗಿರುವ ವಿಚಾರ ನೋಡಿದ್ರೆ ವಾಲ್ಮೀಕಿ ರಾಮಾಯಣದ ಎಲ್ಲ ವಿಷಯಗಳು ಬಂದ್ಬಿಟ್ಟಿದೆ ಅಲ್ಲ, ಕುಂಬಳಕಾಯಿಯಷ್ಟು ಜ್ಞಾನ ಅದರೊಳಗೆ ತುಂಬಿಕೊಂಡಿದೆ ಅಂತ ಮಧ್ವಾಚಾರ್ಯರು ಹೊಗಳಿದ ಕೆಲವು ಐತಿಹ್ಯವನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಅಲ್ಲಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಾವು ಸಂಗ್ರಹ ರಾಮಾಯಣ, ಅದರೊಟ್ಟಿಗೆ ತಾತ್ಪರ್ಯ ನಿರ್ಣಯ, ಇದರೊಟ್ಟಿಗೆ ನಾವು ವಾಲ್ಮೀಕಿ ರಾಮಾಯಣವನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳಿ, ವಿಶೇಷ ನಮಗೆ ಒಂದು ಸತ್ಕರ್ಮದಲ್ಲಿ ಶ್ರದ್ಧೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ ವೈಯಾಕರಣಿಗಳಲ್ಲಿ ಒಂದು ಮಾತಿದೆ, ಪ್ರಯೋಜನ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಅಂದ್ರೆ ತನಗೆ ಪ್ರಯೋಜನ ಇಲ್ಲ ಅಂತಂದ್ರೆ ಎಂಥ ದಡ್ಡನು ಆ ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ದಡ್ಡರಿಗೂ ಕರೆದು ಅದು ಹೋಗಿ ತಗೊಂಬಾ ಅಂತಂದ್ರೆ ನಾ ಯಾಕೆ ತರ್ಬೇಕು, ನನ್ಗೇನು ಸಿಗ್ತದೆ ಇದರಿಂದ ಅಂತ ಕೇಳ್ತಾರೆ. ಅಂದ್ರೆ ಅಷ್ಟಾದ್ರೂ ಬುದ್ಧಿ ಇರ್ತದೆ ಅಂತ. ಹಾಗಾಗಿ ಇದನ್ನ ಮಾಡಿದ್ರೆ ನಮ್ಗೇನು ಪ್ರಯೋಜನ ಬರ್ತದೆ? ಅಷ್ಟೇ ಅಲ್ಲ, ಇದನ್ನ ಹಿಂದೆ ಯಾರಾದ್ರೂ ಮಾಡಿ ಅದರ ಫಲವನ್ನ ಅನುಭವಿಸದ ಇದ್ದಾರೇನು ಅಂತ ನಾವು ತಿಳ್ಕೊಂಡಾಗ, ಅವರಿಗೆ ರಾಮಾಯಣವನ್ನು ಕೇಳಿ ಫಲ ಸಿಕ್ಕಿದೆ ಅಂತಂದ್ರೆ ನಮಗೂ ಅದರ ಫಲ ಸಿಗ್ತದೆ ಅಂತ ಅನ್ನೋದು ಖಾತ್ರಿ ಆಗ್ತದೆ. ಹಾಗಾಗಿ ಮೊದಲು ನಾವು ಕೆಲವು ಸ್ಕಂದ ಪುರಾಣದ ಮಾತುಗಳನ್ನು ನೋಡೋಣ. ಯಾಕೆಂದ್ರೆ ರಾಮಾಯಣ ಬರೀ ಮೂಲ ರಾಮಾಯಣ ಈ ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟೇ ಬಂದದ್ದಲ್ಲ, ಅಲ್ಲಲ್ಲಿ ಪುರಾಣಗಳಲ್ಲಿ ಅಗ್ನಿ ಪುರಾಣ, ಸ್ಕಂದ ಪುರಾಣ, ವಾಯು ಪುರಾಣ, ಇದರೊಟ್ಟಿಗೆ ಮಹಾಭಾರತದ ವನಪರ್ವದಲ್ಲಿ ಅನೇಕ ಕಡೆ ರಾಮಾಯಣ ಬಂದಿದ್ದು ನಾವು ಕಾಣ್ತೇವೆ. ಹಾಗಾಗಿ ಸ್ಕಂದ ಪುರಾಣದಲ್ಲಿ ರಾಮಾಯಣದ ಮಹಾತ್ಮೆಯನ್ನು ಹೇಳುವಂತಹ ಒಂದು ಅನೇಕ ಕಥೆಗಳು ಬರ್ತದೆ. ಒಂದು ಕಥೆಯನ್ನು ಕೇಳೋಣ, ಮುಂದೆ ಸಾಧ್ಯ ಆದ್ರೆ ನಮಗೆ ದಿನ ಸಿಗ್ತದೆ ಅಂತಂದಾದ್ರೆ ನಾವು ಅವಾಗ ಬೇಕಾದ್ರೆ ಅದನ್ನು ಮುಂದುವರಿಸೋಣ ಅಂತ. ರಾಮಾಯಣ ಮಹಾತ್ಮೆಯನ್ನ, ರಾಮಾಯಣ ಓದಿದ್ರೆ ಏನೆಲ್ಲ ಫಲ ಸಿಗ್ತದೆ ಅಂತ ಅನ್ನೋದನ್ನ ನಾವು ಮುಂದುವರಿಸೋಣ. ಅದರಲ್ಲಿ ಒಂದ್ಸರ್ತಿ ಏನಾಗ್ತದೆ, ಸೂತ ಮಹರ್ಷಿಗಳು ಅಂತಂದ್ರೆ ಎಲ್ಲ ಮಹರ್ಷಿಗಳಲ್ಲಿ ಅಗ್ರಗಣ್ಯರು. ನಮಗೆಲ್ಲ ಏನಾದ್ರೂ ಡೌಟ್ಸ್ ಬಂದ್ರೆ ನಾವು ಅಲ್ಲಿದ್ದ ಸ್ವಾಮಿಗಳನ್ನ ಹೋಗಿ ಕೇಳ್ತೇವೆ. ನಾವು ಯಾವ ರೀತಿನೋ ಅದೇ ಋಷಿ ಮುನಿಗಳಿಗೆಲ್ಲ ಸಂಶಯ ಬಂತು ಅಂತಂದ್ರೆ ಅದರ ಪರಿಹಾರವನ್ನ ಸೂತ ಮಹರ್ಷಿಗಳು ಮಾಡ್ತಿದ್ರು. ಹಾಗಾಗಿ ಸೂತ ಮಹರ್ಷಿಗಳು ಕೂತಿದ್ದಾರೆ, ಎದುರುಗಡೆ ಅನೇಕ ಋಷಿಗಳೆಲ್ಲ ಕೂತಿದ್ದಾರೆ. ಕೂತಾಗ ಆ ಋಷಿಗಳಲ್ಲಿ ಒಬ್ರು ಎದ್ದು ಕೇಳ್ತಾರಂತೆ, ಅಲ್ಲ ಸೂತ ಮಹರ್ಷಿಗಳೇ, ಸನತ್ ಕುಮಾರ ಮಹರ್ಷಿಗಳು ಮತ್ತು ನಾರದರು ಇವರಿಬ್ಬರ ಮಧ್ಯೆ ರಾಮಾಯಣ ವಿಷಯಕವಾಗಿ ಏನೋ ಸಂವಾದ ನಡೆದಿತ್ತಂತಲ್ಲ, ನಮಗದನ್ನ ನೀವು ದಯವಿಟ್ಟು ತಿಳಿಸಿಕೊಡ್ಬೇಕು. ಯಾಕೆಂತಂದ್ರೆ
ಪುರಾಣಿಕರು ಅಂತ ಕರಿತೇವೆ, ಸೂತ ಪುರಾಣಿಕರು. ಪುರಾಣಿಕರು ಯಾಕೆ ಅಂತಂದ್ರೆ ಪುರಾಣವನ್ನ ಹೇಳ್ತಾ ಇದ್ರು. ಅಲ್ಲ, ಪುರಾಣವನ್ನ ಯಾರು ಬೇಕಾದ್ರೂ ಹೇಳ್ತಾರಲ್ಲ ಅಂತಂದ್ರೆ ಇಲ್ಲ, ಪುರಾಣವನ್ನ ಓದಿ ಅದರ ಆಂತರ್ಯವನ್ನ ಅರ್ಥ ಮಾಡಿಕೊಂಡು, ಕೆಲವು ಕಡೆ ಈ ಪುರಾಣದಲ್ಲಿ ಒಂದು ರೀತಿ ಕಥೆ ಬರುತ್ತದೆ, ಇನ್ನೊಂದು ಪುರಾಣ ತೆಗೆದರೆ ಅದೇ ಕಥೆ ಬೇರೆ ರೀತಿ ಬರುತ್ತದೆ, ಅದನ್ನ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು. ಅವರನ್ನ ಪುರಾಣಿಕರು ಅಂತ ಕರೀತಾರೆ. ಪುರಾಣಿಕರು ಅಂದ್ರೆ ಪುರಾಣವನ್ನ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಜನರಿಗೆ ಹೇಳಿ ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೆಲವೊಮ್ಮೆ ನಮಗೆ ಅರ್ಥ ಆಗಿರ್ತದೆ, ಇನ್ನೊಬ್ಬರಿಗೆ ಹೇಳಿದ್ರೆ ಅದೆಲ್ಲ ತಲೆ ಮೇಲಿಂದ ಹಾರಿ ಹೋಗ್ತದೆ, ಅಂದ್ರೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಅವರಲ್ಲಿ ಕೆಲವರಲ್ಲಿ ಆ ಕೆಪಾಸಿಟಿ ಇರುವುದಿಲ್ಲ. ತಾವು ಅರ್ಥ ಮಾಡ್ಕೊಳ್ತಾರೆ ಎಷ್ಟು ಗಹನ ವಿಷಯ ಆದ್ರೂ, ಆದ್ರೆ ಬೇರೆಯವರಿಗೆ ಹೇಳಲಿಕ್ಕೆ ಬರ್ತಿರುವುದಿಲ್ಲ. ಆದ್ರೆ ಈ ಸೂತ ಮಹರ್ಷಿಗಳು ಏನು ಅಂತಂದ್ರೆ ತಾವು ಅರ್ಥ ಮಾಡ್ಕೊಳ್ತಿದ್ರು, ಬೇರೆಯವರನ್ನ ಬರೀ ಒಂದು ಮಾತಲ್ಲಿ ಅರ್ಥ ಮಾಡಿಸುವ ಸಾಮರ್ಥ್ಯವು ಅವರಲ್ಲಿತ್ತು. ಹಾಗಾಗಿ ಎಲ್ಲ ಮಹರ್ಷಿಗಳು ಸೂತ ಮಹರ್ಷಿಗಳ ಹತ್ರ ಕೇಳಿದಾಗ ಸೂತ ಮಹರ್ಷಿಗಳು ಹೇಳ್ತಾರಂತೆ, ಸೂತ ಉವಾಚ ಸನಕಾದ್ಯಾ ಮಹಾತ್ಮಾನೋ ಬ್ರಹ್ಮಣ ಸ್ತನಯಾ ಸ್ಮೃತಾ ನಿರ್ಮಮಾ ನಿರಹಂಕಾರ ಸರ್ವೇ ತೇ ಹ್ಯೂರ್ಧ್ವರೇತಸಃ. ಆಯ್ತು, ಹೇಳ್ತೇನೆ ನಾನು. ಸನತ್ ಕುಮಾರರು ಅಂತ ಕೇಳಿದ್ರಲ್ಲ, ಅವರು ಒಬ್ಬರೇ ಅಲ್ಲ, 4 ಮಂದಿ ಇದ್ರು. ಯಾರವರು ಅಂತಂದ್ರೆ ಬ್ರಹ್ಮಣ ಸ್ತನಯಾ ಸ್ಮೃತಾಹ, ಬ್ರಹ್ಮದೇವರ ಮಕ್ಕಳಂತೆ. ಬ್ರಹ್ಮದೇವರ ಪ್ರೀತಿಯ ಮಕ್ಕಳು 4 ಜನ. ಅವರು ಹೇಗಿದ್ರಪ್ಪ ಅಂತಂದ್ರೆ ನಿರ್ಮಮಾಹ ನಿರಹಂಕಾರಾಹ ಸರ್ವೇ ತೇ ಊರ್ಧ್ವರೇತಸಃ. ನಿರ್ಮಮಾಹ ನಿರಹಂಕಾರಾಹ, ಮಮಕಾರ ಇರ್ಲಿಲ್ಲ. ನಮಗೆ ಸಹಜ ಮನುಷ್ಯರಿಗೆ ಇದು ನಂದು ಅಂತನ್ನೋ ಮಮಕಾರ ಇರ್ತದೆ. ಇನ್ನೊಂದು ಅಹಂಕಾರ, ಇದು ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು, ನಾನಿರ್ಲ ಅಂದ್ರೆ ಇದು ಆಗ್ತಿರ್ಲಿಲ್ಲ ಅಂತನ್ನುವ ಅಹಂಕಾರ ಇರ್ತದಂತ ಮನುಷ್ಯನಿಗೆ. ಆದ್ರೆ ಅವ್ರು ಯಾರೂ ಕೂಡ ಮಮಕಾರ ಅಹಂಕಾರಗಳನ್ನ ಬಿಟ್ಟಿದ್ರು. ಅಷ್ಟೇ ಅಲ್ಲ, ಸರ್ವೇತೈಹಿ ಊರ್ಧ್ವರೇತಸಃ. ಊರ್ಧ್ವರೇತಸಃ ಅಂತಂದ್ರೆ ಅವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ರು. ಮದುವೆ ಆದ್ರೆ ಮುಂದೆ ಸಂಸಾರ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ, ಮಕ್ಕಳು ಅಂತ ಮಕ್ಕಳನ್ನು ಸಾಕ್ಬೇಕಾಗ್ತದೆ. ಅದಕ್ಕೋಸ್ಕರ ನೈಷ್ಠಿಕ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಅವರು ಮದುವೆಯನ್ನ ಆಗದೆ ಸದಾ ಧರ್ಮ ಕರ್ಮಗಳಲ್ಲೇ ನಿರತರಾಗಿದ್ದವರು ಸನಕಾದಿ 4 ಜನ. ಯಾರವರು ಅಂತಂದ್ರೆ ತೇಷಾಂ ನಾಮಾನಿ ವಕ್ಷ್ಯಾಮಿ ಸನಕಶ್ಚ ಸನಂದನಃ ಸನತ್ಕುಮಾರಶ್ಚ ತಥಾ ಸನಾತನ ಇತಿ ಸ್ಮೃತಃ. ಸನಕ, ಸನಂದನ, ಸನತ್ಕುಮಾರ, ಸನಾತನ ಅಂತ ಇವರು 4 ಮಂದಿ ಅಂತ. ಇವರು 4 ಮಂದಿ ಒಂದ್ಸರ್ತಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೇರು ಶೃಂಗಕ್ಕೆ, ಮೇರು ಪರ್ವತದ ಶೃಂಗ ಶಿಖರಕ್ಕೆ ಹೊರಟ್ರಂತೆ. ಯಾಕೆ ಅಂತಂದ್ರೆ ಅಲ್ಲಿ ಬ್ರಹ್ಮದೇವರ ಸಭೆ ನಡೀತಾ ಇತ್ತು. ಬ್ರಹ್ಮದೇವರ ಸಭೆ, ಬ್ರಹ್ಮ ಅಂದ್ರೆ ತಂದೆ ಸಾಕ್ಷಾತ್, ಆ ತಂದೆಯ ಸಭೆಯನ್ನ ನೋಡ್ಲಿಕ್ಕೆ ಅಂತ ಹೇಳಿ ಇವರೆಲ್ಲ ಹೊರಟಿದಾರಂತ 4 ಜನ. ಹೋಗಬೇಕಾದ್ರೆ ಗಂಗಾ ನದಿ ಮಧ್ಯದಲ್ಲಿ ಸಿಗ್ತದಂತೆ. ವಿಷ್ಣು ಪಾದೋದ್ಭವೇ ಗಂಗೆ. ಯಾಕೆಂದ್ರೆ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ 3ನೇ ಪಾದ ಎಲ್ಲಿಡ್ಲಿ ಅಂತ ಕೇಳಿದಾಗ ಬಲಚಕ್ರವರ್ತಿ ಆಕಾಶ 2ನೇ ಪಾದವನ್ನು ಕೇಳಿದಾಗ ಆಕಾಶದಲ್ಲಿಡು ಅಂತ ಹೇಳಿದಾಗ ಪರಮಾತ್ಮ ಕಾಲನ್ನು ಎತ್ತಿ ಆಕಾಶವನ್ನ ಇಡೀ ವ್ಯಾಪಿಸಿಕೊಂಡಂತೆ. ಆ ಕಾಲಿನ ಉಗುರಿನ ತುದಿ ಈ ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್ ಹೊರಗೆ ಹೋಗಿ ಅದರ ಖರ್ಪರ ಅಂತ ಅದರ ಒಂದು ಲೇಯರ್ ಇರ್ತದೆ, ಅದಕ್ಕೆ ತಾಕಿ ಬಿಡ್ತದಂತೆ. ತಾಕಿದಾಗ ಅದರ ಹೊರಗಡೆ, ಯೂನಿವರ್ಸ್ ಹೊರಗಡೆ ಇರುವಂತಹ ಆಕಾಶ ಗಂಗೆ ಆ ಸೀಳಿಂದ ಒಳಗ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಳಗ್ ಬಂದಾಗ ಬ್ರಹ್ಮದೇವರು ಆ ಆಕಾಶ ಗಂಗೆಯನ್ನ ಕಮಂಡಲವಿಲ್ಲ ಹಿಡಿದು, ಆ ಮೇಲೆ ಈಗಾಗಲೇ ಬಂದಿತ್ತು ವಿಷ್ಣುದೇವರ ಕಾಲು, ಅದನ್ನ ತೊಳಿತಾರಂತೆ. ಆ ತೊಳೆದ ನೀರು ಗಂಗೆ ಪ್ರವಹಿಸ್ತಾ ಇವತ್ತು ನಮಗೆ ಭೂಲೋಕದಲ್ಲಿಯೂ ಕೂಡ ಸಿಗ್ತಾ ಇದೆ. ಆ ಮೇರು ಶೃಂಗದತ್ರ ಇವರಿಗೆ ಸನಕಾದಿ ಮಹರ್ಷಿಗಳಿಗೆ ಸಿಕ್ತು. ವಿಷ್ಣು ಪಾದೋದ್ಭವ ಗಂಗೆ ಅಂತ ತಿಳ್ಕೊಂಡು ಅವರಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಆಹ್ನಿಕಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಆವಾಗ ನಾರದರ ದರ್ಶನ ಆಯ್ತಂತೆ. ನಾರದರು ಅಂತಂದ್ರೆ ಸದಾ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇರುವರು. ಅದರೊಟ್ಟಿಗೆ ಅವ್ರ ಕೈಯಲ್ಲಿ ಒಂದು ವೀಣೆ, ಮಹತಿ ಅಂತ ವೀಣೆಯನ್ನು ಹಿಡ್ಕೊಂಡು ದೇವರ ಅನೇಕ ಹೆಸರುಗಳನ್ನು ಹೇಳ್ತಾ ಯಾವಾಗ್ಲೂ ತ್ರಿಲೋಕ ಸಂಚಾರಿಗಳು, 3 ಲೋಕವನ್ನ ಯಾವಾಗ್ಲೂ ಸಂಚಾರ ಮಾಡ್ತಾ ಇರುವುದು ಅಂತ ನಾರದರು ಬಂದಾಗ ಎಲ್ಲ ಸನತ್ಕುಮಾರಾದಿ ಅವರೆಲ್ಲರೂ ಕೂಡ ನಾರದರಿಗೆ ನಮಸ್ಕಾರ ಹೇಳಿ ಆ ನಾರದರನ್ನ ಕೇಳ್ತಾರಂತೆ, ನೀವು ನಿತ್ಯ ದೇವರ ನಾಮಸ್ಮರಣೆ ಮಾಡ್ತಾ ಇರ್ತೀರಿ, ದೇವರ ಮಹಾತ್ಮೆಯನ್ನ ನಮಗೊಂದು ಸ್ವಲ್ಪ ಹೇಳಬೇಕು ನೀವು ಅಂತ ಹೇಳಿದಾಗ ನಾರದರು ಇದಕ್ಕೆ ಕಾಯ್ತಾ ಇರ್ತಾರೆ. ದೇವರ ನಾಮಸ್ಮರಣೆ, ದೇವರ ಮಹಾತ್ಮೆ ವರ್ಣನೆ ಎಲ್ಲಿ ನನಗೆ ಸಿಗ್ತದೆ ಅಂತ ಬಹಳ ಸಂತೋಷ ಆಗ್ತದಂತೆ. ಅವ್ರನ್ನೆಲ್ಲ ಕೂಡಿಸ್ಕೊಂಡು ಅಲ್ಲೇ ದೇವರ ಮಹಾತ್ಮೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇವರ ಮಹಾತ್ಮೆಯನ್ನ ಹೇಳ್ತಾ ಒಂದೊಂದೇ ಅವತಾರದ ಕಥೆಗಳನ್ನ ಹೇಳ್ತಾ ಇದ್ದಾರಂತೆ. ಮಧ್ಯದಲ್ಲಿ ರಾಮಾವತಾರದ ಕಥೆ ಬರ್ತದೆ. ರಾಮಾವತಾರದ ಕಥೆ ಬಂದಾಗ ಈ ರಾಮಾಯಣವನ್ನ ಯಾಕೆ ಓದ್ಬೇಕು ಅಂತ ಹೇಳ್ತಾ ನಾರದರು ಹೇಳ್ತಾರಂತೆ, ಶೃಣು ರಾಮಾಯಣಂ ವಿಪ್ರ ಯದ್ ವಾಲ್ಮೀಕಿ ಮುಖೋದ್ಗತಂ ನವಾಹ್ನ ಖಲು ಶ್ರೋತವ್ಯಂ ರಾಮಾಯಣ ಕಥಾಮೃತಂ. ಈ ರಾಮಾಯಣ ಕಥಾ ಅಮೃತ ಅಂತ. ದೇವತೆಗಳಿಗೆಲ್ಲ ಅಮೃತ ಸಿಕ್ತು, ಮನುಷ್ಯರಿಗೆ ಯಾವ್ದು ಅಮೃತ ಅಂತಂದ್ರೆ
ಈ ಕಿವಿಗೆ ಸಿಗುವಂತಹ ರಾಮಾಯಣ ಕಥೆ ಎಂಬಂತಹ ಅಮೃತ, ಇದನ್ನ ನವಾನ್ಹ ಖಲು ಶ್ರೋತವ್ಯಂ, 9 ದಿನಗಳ ಕಾಲ ಇದನ್ನ ಕೇಳಬೇಕು. ಹೆಂಗೆ ಅವಾಗೆಲ್ಲ 9 ದಿನ ಅಂತಂದ್ರೆ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೇಳ್ತಾ ಇದ್ರು. ಈಗ ಅಷ್ಟು ಸಾಧ್ಯ ಆಗೋದಿಲ್ಲ. 1 ತಾಸು ಅಂತ ಇಟ್ಕೊಂಡ್ರು 9 ದಿನಗಳ ಕಾಲ ಕೇಳಿತು ಅಂತಾದ್ರೆ ಅಂಥವನಿಗೆ ಏನು ಫಲ ಸಿಗ್ತದೆ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಆಸ್ತೆ ಕೃತಯುಗೆ ವಿಪ್ರೋ ಧರ್ಮ ಕರ್ಮ ವಿಶಾರದ ಸೋಮದತ್ತ ಇತಿ ಖ್ಯಾತೋ ನಾಮ್ನಾ ಧರ್ಮಪರಾಯಣ. ಕೃತಯುಗದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ, ಅವನ ಹೆಸರು ಸೋಮದತ್ತ ಅಂತ. ಅಲ್ಲಲ್ಲಿ ಸುದಾಸ ಅಂತಲೂ ಕೂಡ ಹೇಳ್ತಾ ಇದ್ರು ಅವನನ್ನ. ಆ ಸೋಮದತ್ತ ಧರ್ಮಪರಾಯಣ, ನಿತ್ಯ ಧರ್ಮ ಕರ್ಮಗಳನ್ನ ನಿಷ್ಠೆಯಿಂದ ಮಾಡ್ತಾ ಬರ್ತಾ ಇದ್ದ ಸೋಮದತ್ತ. ಇವನಿಗೆ ಗುರುಗಳು ಯಾರಪ್ಪ ಅಂತ ಹೇಳಿದ್ರೆ ಗೌತಮ ಮಹರ್ಷಿಗಳು. ಗೌತಮ ಮಹರ್ಷಿಗಳಿಗೆ ಇವನು ಪ್ರೀತಿಯ ಶಿಷ್ಯ ಗುರುಗಳಲ್ಲಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದ್ದಂತೆ. ಎಲ್ಲ ಅಧ್ಯಯನ ಮುಗಿದಿತ್ತು. ಒಂದು ದಿವಸ ಈ ಸುದಾಸ ಸೋಮದತ್ತ ರುದ್ರದೇವರ ಶಿವದೇವರ ಪೂಜೆ ಮಾಡ್ತಾ ಇದ್ದಂತೆ. ಶಿವದೇವರ ಪೂಜೆ ಮಾಡ್ಬೇಕಾದ್ರೆ ಗುರುಗಳು ಪಾಠ ಮಾಡಿದವರು, ಅವನ ಸ್ವರೂಪೋದ್ಧಾರಕರು ಗೌತಮ ಮಹರ್ಷಿಗಳು ಬರ್ತಾರಂತೆ. ಬಂದಾಗ ಸ್ವಲ್ಪ ಹಿಂಗೆ ನೋಡಿದ್ನೋ ಏನೋ, ಮಹರ್ಷಿಗಳು ಬಂದಿದ್ದಾರೆ, ಕೂಡ್ತಾರೆ, ನಾನು ಹೆಂಗು ಪೂಜೆ ಮಾಡ್ತಾ ಇದ್ದೇನೆ ದೇವರದು, ಪೂಜೆ ಮುಗಿಸಿ ಅವ್ರನ್ನ ಮಾತಾಡೋಣ ಅಂತ ಹೇಳಿ ತಾನು ಪೂಜೆಯಲ್ಲಿ ಮುಂದುವರೆದಂತೆ. ಗೌತಮ ಮಹರ್ಷಿಗಳು ನೋಡಿದ್ರು ಸರಿ ಪೂಜೆ ಮಾಡ್ತಾ ಇದ್ದಾನೆ ಶಿಷ್ಯ ಅಂತ ಹೇಳಿ ತಾವು ವಾಪಸ್ ಹೊರಟು ಹೋದ್ರು. ಇದನ್ನ ನೋಡಿ ಪೂಜೆಯನ್ನ ಸ್ವೀಕರಿಸ್ತಿದ್ರ ರುದ್ರದೇವರಿಗೆ ಸಿಟ್ಟು ಬರ್ತದಂತೆ. ಏನ್ ನೀನು ಗುರುಗಳು ಬಂದಿದ್ದಾರೆ, ಸ್ವರೂಪೋದ್ಧಾರಕರು, ನಿನಗೆ ಇಷ್ಟೆಲ್ಲ ಪಾಠ ಮಾಡಿ ಇವತ್ತು ಪೂಜೆ ಮಾಡ್ಲಿಕ್ಕೆ ಕಾರಣನೇ ಗುರುಗಳು. ಅವ್ರು ಬಂದಾಗ್ಲೂ ನೀನು ಈ ರಾಕ್ಷಸಿ ಪ್ರವೃತ್ತಿಯನ್ನ ತೋರಿಸಿದೆಯಲ್ಲ, ನೀನು ಮೊದ್ಲು ಅವ್ರಿಗೆ ಎದ್ದು ನಮಸ್ಕಾರ ಮಾಡ್ಬೇಕಿತ್ತು ನೀನು, ಅದು ಬಿಟ್ಟು ಅವ್ರನ್ನ ಕಡೆಗಾಣಿಸಿ ಪೂಜೆ ಮಾಡ್ತಾ ಇದೆಯಲ್ಲ ನೀನು ರಾಕ್ಷಸಿ ಪ್ರವೃತ್ತಿ ತೋರಿಸಿದ್ರಿಂದ ನೀನು ರಾಕ್ಷಸನಾಗು ಅಂತ ಹೇಳಿ ರುದ್ರದೇವರು ಶಾಪ ಕೊಡ್ತಾರಂತೆ. ಶಾಪ ಕೊಟ್ರೆ ನಮ್ಗೆಲ್ಲ ಕಳವಳ ಆಗಿಬಿಡ್ತದೆ. ಶಾಪ ಕೊಟ್ಬಿಟ್ರು ಇನ್ನೇನ್ ಮಾಡೋದು ಅಂತ ಹೇಳಿ ದುಃಖ ಪಡ್ತಾ ಕೊಡ್ತೀವಿ. ಸೋಮದತ್ತ ಅದನ್ನು ಮಾಡ್ಲಿಲ್ಲ ಅಂತೆ. ಓಡಿ ಗುರುಗಳ ಹೋಗಿ ಕಾಲು ಬಿದ್ದಂತೆ, ಗೌತಮರ ಕಾಲು ಬಿದ್ದು, ನೀವು ಬಂದ್ರಿ, ನಾನು ಎದ್ದು ಒಂದ್ ಮಾತು ನಿಮ್ಮನ್ನ ಮಾತಾಡಿಸಿ ಆದ್ರೂ ಕೂಡ್ಬೇಕಿತ್ತು ಪೂಜೆಗೆ, ಆದ್ರೆ ನಾನು ಹಾಗೆ ನಿಮ್ಮನ್ನ ಕಡೆಗಾಣಿಸಿ ಪೂಜೆ ಮಾಡಿದ್ದಕ್ಕೆ ರುದ್ರದೇವರಿಂದ ಶಾಪ ಪಡೆದಿದ್ದೇನೆ. ನಾನು ಶಾಪ ಪಡೆದಿದ್ರಿಂದ ನನಗೀಗ ರಾಕ್ಷಸ ಶರೀರ ಬರ್ತದೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ರಾಕ್ಷಸನಾಗಿ ಬಿಡ್ತೇನೆ. ಈ ರಾಕ್ಷಸ ಶರೀರದಿಂದ ಹೇಗೆ ಮುಕ್ತಿ? ಯಾಕೆಂದ್ರೆ ಇಷ್ಟರವರೆಗೆ ನನಗೆ ಬೇಕಾದ ಧರ್ಮ ಕರ್ಮಗಳನ್ನ ಹೇಳಿಕೊಟ್ಟವರು ನೀವು ಗುರುಗಳು, ನೀವೇ ನನ್ನ ಈ ರಾಕ್ಷಸ ಶರೀರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳ್ತಾರಂತೆ ಗೌತಮ ಮಹರ್ಷಿಗಳು, ಶೃಣು ರಾಮಾಯಣಂ ವಿಪ್ರ ವಾಲ್ಮೀಕಿ ಮುನಿನಾ ಕೃತಂ ಏನ ರಾಮಾವತಾರೇಣ ರಾಕ್ಷಸ ರಾವಣಾದಯ ಹತಾಸ್ತು ದೇವ ಕಾರ್ಯಂ ಹಿ ಚರಿತಂ ತಸ್ಯ ತಚ್ಛೃಣು. ನೀನು ಒಂದು ಕೆಲಸ ಮಾಡು, ಯಾವಾಗ ಆಗ್ತದೋ ಶೀಘ್ರದಲ್ಲಿ ವಾಲ್ಮೀಕಿ ರಾಮಾಯಣವನ್ನ ಕೇಳಬೇಕು. ನೀನು ಕೇಳಿದರೆ ಏನಾಗ್ತದೆ, ಅದರಲ್ಲಿ ಏನು ಬರ್ತದೆ, ದೇವ ಕಾರ್ಯವನ್ನ ಸಾಧನೆ ಮಾಡ್ಲಿಕ್ಕೋಸ್ಕರ ದೇವರು ಬಂದು ಎಲ್ಲ ಅಸುರರನ್ನ ಸಂಹಾರ ಮಾಡಿ ದೇವ ಕಾರ್ಯವನ್ನ ಸಾಧಿಸಿದ ಕಥೆ ಅದು. ಹಾಗಾಗಿ ನಿನಗೆ ಈ ರಾಕ್ಷಸ ಶರೀರ ಹೋಗ್ಬೇಕು ಅಂತಂದ್ರೆ ನೀನು ಏನ್ ಮಾಡ್ಬೇಕು, ರಾಮಾಯಣ ಕಥಾಮೃತವನ್ನ ಕೇಳಬೇಕು ನೀನು ಅಂತ ಹೇಳ್ತಾರಂತೆ. ಹೇಳಿ ಗೌತಮ ಮಹರ್ಷಿಗಳು ಹೋಗಿಬಿಡ್ತಾರೆ. ಅವನು ದೊಡ್ಡ ರಾಕ್ಷಸ ಆಗಿಬಿಡ್ತಾನಂತೆ. ರಾಕ್ಷಸ ಆಗ್ತಾನೆ. ಕ್ಷುತ್ಪೀಡಿತ ಪಿಪಾಸಾರ್ಥೋ ನಿತ್ಯಂ ಕ್ರೋಧಪರಾಯಣ. ರಾಕ್ಷಸರಿಗೆ ಆದ್ಕೂಡ್ಲೆ ಹೊಟ್ಟೆ ಹಸುವು ಬಾಯಾರಿಕೆ ಎಲ್ಲ ಜೋರಂತೆ. ಅವರಿಗೆ ಮತ್ತೆ ಹೊಟ್ಟೆ ಹಸು ಆಯ್ತು ಅಂತ ಈ ಹಣ್ಣು ಹಂಪಲು ತಿಂದ್ರೆ ಹೊಟ್ಟೆ ತುಂಬುದಿಲ್ಲಂತೆ, ಮಾಂಸಗಳೇ ಬೇಕಾಗ್ತದೆ ಅಂತ ಏನ್ ಮಾಡಿದ, ಸಣ್ಣ ಸಣ್ಣ ಪ್ರಾಣಿಗಳನ್ನೆಲ್ಲ ತಿನ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಯಾಕೋ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ. ಕೊನೆಗೆ ಅವನು ಏನ್ ಮಾಡಿದ ಅಂತಂದ್ರೆ ಅಲ್ಲಲ್ಲಿ ಕಾಡಲ್ಲಿ ತಪಸ್ಸು ಮಾಡ್ತಿರುವಂತಹ ಋಷಿಗಳನ್ನೇ ಹೊಡೆದು ಬಾಯಿಗೆ ಹಾಕೊಂಡು ತಿಂದು ಬಿಡುತ್ತಿದ್ದ ಅವನು. ಈ ರೀತಿ ಹಿಂಸಾಪರಾಯಣನಾಗಿ ಅವನು ತನ್ನ ಜೀವನ ಕಳೀತಾ ಇದ್ದ. 3 ತಿಂಗಳಾಯ್ತಂತೆ. 3 ತಿಂಗಳಾಗ್ಲಿಕ್ಕೆ ಆ 100 ಯೋಜನದ ದೊಡ್ಡ ಕಾಡಲ್ಲಿ ಇನ್ನೇನು ಇರ್ಲಿಲ್ಲ ಅಂತ ತಿನ್ಲಿಕ್ಕೆ. ದಿನ ಅಷ್ಟಷ್ಟು ತಿಂದು ಬಿಟ್ರೆ ಏನು ಉಳಿಯುವುದಿಲ್ಲ, ಖಾಲಿ ಆಗ್ಬಿಡ್ತದಲ್ಲ. ಆ ರೀತಿ ಎಲ್ಲವೂ ಖಾಲಿ ಆಗ್ತದೆ. ಖಾಲಿ ಆಗಿಬಿಡ್ತು ಅಂತಾದ್ರೆ ಏನ್ ಮಾಡ್ಬೇಕು ಅವನು, ಇನ್ನೊಂದು ಕಾಡಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಕಾಡಿಗೆ ಹೋಗ್ತಾನಂತ. ಅವನು ಆ ಮೃಗಾಂಶ ವಿಧಾಂಸ್ತತ್ರ ಮನುಷ್ಯಾಂಶ ಸರೀಸೃಪಾನ್, ಇನ್ನೊಂದು ಕಾಡಿಗೆ ಹೋಗ್ತಾನೆ. ಅಲ್ಲಿಯೂ ಅನೇಕ ಮೃಗಗಳನ್ನ, ಸರೀಸೃಪಗಳು, ತೆವಳ್ಕೊಂಡು ಹೋಗುವ ಹಾವು ಮೊದಲಾದವನ್ನ ಹಿಡಿದು ತಿಂತಾ ಇದ್ದ. ಮನುಷ್ಯಾಂಶ ಮನುಷ್ಯರನ್ನ ತಿಂತಿದ್ದ. ವಿಹಗಾನ್ ಪ್ಲವಗಾನ್ ಮಂಗಗಳನ್ನ, ಮೇಲೆ ಹಾರುವಂತಹ ಪಕ್ಷಿಗಳನ್ನೆಲ್ಲ ಹಿಡಿದು ತಿನ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಒಂದು ಸರ್ತಿ ಏನಾಗ್ತದೆ, ಈ ರೀತಿ ತಿಂತ ಜೀವನ ಕಳಿಬೇಕಾದ್ರೆ ಜೋರ್ ಹಸುವೆ ಪ್ರಾರಂಭ ಆಯ್ತಂತೆ. ನಿಮ್ಗೆ ಏನೂ ಸಿಗ್ತಾ ಇಲ್ಲ ತಿನ್ಲಿಕ್ಕೆ, ಏನ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ದೂರದಿಂದ ಒಬ್ಬ ಯಾರೋ ಮನುಷ್ಯ ಬರುವುದು ಕಾಣ್ತದಂತೆ. ಹಾಗಾದ್ರೆ ನನಗೀಗ ಹೊಟ್ಟೆ ತುಂಬುತ್ತದೆ ಮನುಷ್ಯನನ್ನ ತಿಂದ್ರೆ ಅಂತ ಹೇಳಿ ಆ ಮನುಷ್ಯನ ಹತ್ರ ಹೋಗ್ತಾನಂತವನು. ಏನೋ ಗುಣಗ್ತಾ ಇದ್ದಾನೆ, ಏನಾದ್ರೂ ಮಾಡ್ಕೊಳ್ಳಿ, ನನಗೇನು ಆಹಾರ ಸಿಕ್ತಲ್ಲ ಅಂತ ಹೇಳಿ ಹತ್ರ ಹೋಗ್ತಾನಂತೆ.
ಅವನ ಮೇಲೆ ಕೈ ಹಾಕಿ ಅವನನ್ನು ಬಲಾತ್ಕಾರದಿಂದ ಅವನಿಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಮನಸ್ಸು ಬರ್ತಾ ಇಲ್ಲ. ಹತ್ತಿರ ಹೋಗ್ತಾನೆ, ಕೈ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅವನ ಮೈ ಮೇಲೆ. ಯಾಕೆ ಹಿಂಗ ಆಗ್ತಾ ಇದೆ, ಯಾಕೆ ಹಿಂಗ ಆಗ್ತಾ ಇದೆ? ಸರಿ, ನಾನು ಈ ಮನಸ್ಸನ್ನ ಬಿಟ್ಟು ಬಿಡ್ತೇನೆ, ನಾನು ಅವನ ತಿನ್ಬೇಕು ಅನ್ನೋದನ್ನ ಬಿಟ್ಟು ಮಾತಾಡಿಸ್ತೇನೆ ಅಂತ ಹೇಳಿ ಹೋಗ್ತಾನಂತೆ. ನಾನು ನೋಡಪ್ಪ, ದೊಡ್ಡ ರಾಕ್ಷಸ ನಾನು, ಇಷ್ಟರವರೆಗೆ ಅನೇಕ ಪಕ್ಷಿ ಪ್ರಾಣಿಗಳನ್ನೆಲ್ಲ ತಿಂದುಬಿಟ್ಟಿದ್ದೀನಿ ಈಗಾಗ್ಲೇ, ನಿನ್ನನ್ನು ತಿನ್ಬೇಕಂತಾನೆ ಬಂದಿದ್ದು ನಾನು. ಆದ್ರೆ ನಿನ್ನ ನೋಡಿದ್ರೆ ನಂಗೆ ಯಾಕೋ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ನಾನು ಆ ಮನಸ್ಸು ಬರ್ತಾ ಇಲ್ಲ, ನಾನು ತಿನ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕೆ ಹೀಗೆ, ನೀನೇನೋ ಗೊಣಗ್ತಾ ಇದೆಯಲ್ಲ ಏನು ಅಂತಂದಾಗ ಅವನು ರಾಮನಾಮ ಸ್ಮರಣೆ ಮಾಡ್ತಾ ಇರ್ತಾನ. ಹಾಗಾಗಿ ಆ ರಾಮನಾಮ ಸ್ಮರಣೆಯಿಂದಾಗಿ ಅವನಿಗೆ ಆ ಬುದ್ಧಿ ಬರ್ತಾ ಇಲ್ಲ, ರಾಕ್ಷಸನನ್ನ ಮನುಷ್ಯನನ್ನ ತಿನ್ಬೇಕು ಅಂತ ಬರ್ತಾ ಇಲ್ಲ. ಆ ಬ್ರಾಹ್ಮಣನ ಹತ್ರ ಹೋಗಿ ಅವನು ಕೇಳ್ಕೊಳ್ತಾನಂತೆ, ದಯವಿಟ್ಟು ಈಗ ರಾಮನಾಮ ಸ್ಮರಣೆ ಕೇಳಿದಾಗ ನನ್ನ ಗುರುಗಳು ಹೇಳಿದ ನೆನಪಾಯ್ತು, ನಾನು ಸುದಾಸ ಅಂತ ಒಬ್ಬ ಗೌತಮರ ಶಿಷ್ಯನಾಗಿದ್ದೆ, ಶಾಪವಶಾತ್ ಈ ರೀತಿ ಆಗಿದೆ ನಾನು, ನನಗೆ ದಯವಿಟ್ಟು ಈ ರಾಮಾಯಣವನ್ನು ಕೇಳಿದ್ರೆ 9 ದಿನ ಕೇಳಿದ್ರೆ ಶಾಪ ವಿಮೋಚನೆ ಆಗ್ತದೆ, ರಾಕ್ಷಸ ಶರೀರ ಹೋಗ್ತದೆ ಅಂತ ಇದೆ, ದಯವಿಟ್ಟು ನೀನು ರಾಮಾಯಣವನ್ನು ಹೇಳಿದ್ರೆ ಈ ರಾಕ್ಷಸ ಶರೀರವನ್ನು ಕಳ್ಕೊಳ್ತೇನೆ ನಾನು ಅಂತ ಹೇಳಿದಾಗ ಆ ಬ್ರಾಹ್ಮಣ ಅವನನ್ನು ಕೂಡಿಸಿ ಇತ್ಯುಕ್ತ ಕಥಯಾಮಾಸ ರಮಣೀಯ ಕಥಾ ಮುನಿ ಕಥಾ ಶ್ರವಣ ಮಾತ್ರೇಣ ರಾಕ್ಷಸತ್ವಂ ಅಪಾಕೃತಂ. 9 ದಿನಗಳ ಕಾಲ ಆ ರಾಕ್ಷಸನನ್ನು ಕೂಡಿಸಿ ರಾಮಾಯಣ ಹೇಳ್ತಾ ಇದ್ದ ಹಾಗೆನೆ ಅವನಲ್ಲಿ ಕೆಲವು ಒಳ್ಳೆ ಸ್ವಭಾವ ಬರ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಕೊನೇ ದಿನ ರಾಮಚಂದ್ರ ಪರಮಾತ್ಮ ಪರಂಧಾಮಕ್ಕೆ ಹೊರಡುವ ದಿನ, ರಾಮಚಂದ್ರ ಪರಂಧಾಮಕ್ಕೆ ಹೊರಡ್ತಾನೆ ಅನ್ಬೇಕಾದ್ರೆ ಅವನ ರಾಕ್ಷಸ ಶರೀರ ಹೋಗ್ತದಂತೆ. ವಿಸೃಜ್ಯ ರಾಕ್ಷಸಂ ಭಾವಂ ಅಭವತ್ ದೇವತೋಪಮಃ, ದೇವತೆಯಂತೆ ಆಗಿಬಿಟ್ಟ ಅವನು. ದೇವತೆಯಂತೆ ಆಗಿ ಆ ಬ್ರಾಹ್ಮಣ ಆ ಋಷಿಗೆ ನಮಸ್ಕಾರ ಮಾಡಿ, ನಿಮ್ಮಿಂದ ನಾನಿವತ್ತು ಉದ್ಧಾರ ಆಗಿದ್ದೇನೆ ಅಂತ ಹೇಳಿ ಅವನು ಸಾಕ್ಷಾತ್ ಮೋಕ್ಷಕ್ಕೆ ಹೋಗಿಬಿಡ್ತಾನ. ಈ ರೀತಿ ರಾಮಾಯಣವನ್ನ ಕೇಳುವುದರ ಮುಖ್ಯ ಫಲ ಅಂತಂದ್ರೆ ಮೋಕ್ಷ ಅಂತ. ಈ ಐಹಿಕ ಫಲಗಳಂತೂ ಸಿಕ್ಕೇ ಸಿಗ್ತದೆ, ಮೋಕ್ಷ ಅದು ನಮಗೆ ಎಲ್ಲದರಿಂದ ಸಿಗುವುದಿಲ್ಲ, ಅದು ಸಿಗುವುದು ಕೇವಲ ರಾಮಾಯಣದಿಂದ. ಮೋಕ್ಷವೇ ಸಿಗ್ತದೆ ಅಂತ ಅಂದ್ಮೇಲೆ ನಾವಿಲ್ಲಿ ಅಂದ್ಕೊಂಡಂತಹ ಐಹಿಕ ಫಲ ಸಿಗುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ, ಸಿಕ್ಕೇ ಸಿಗ್ತದೆ ಅಂತ. ಹಾಗಾಗಿ ನಮ್ಗೆ ಇಲ್ಲಿ ಅನಿಸ್ತದೆ, ನಾವು ದೇವರು ಪೂಜೆ ಮಾಡುವುದೇ ದೇವರು ನಮಗೆ ವರ ಕೊಡ್ಲಿ, ನಮ್ಮ ಮೇಲೆ ಪ್ರಸನ್ನನಾಗ್ಲಿ ಅಂತ. ಅವನು ಪಾಪ ಪೂಜೆ ಮಾಡ್ತಿದ್ದ ರುದ್ರದೇವರೇ ಅವನಿಗೆ ಎದ್ದು ಶಾಪ ಕೊಡೋಂಗಾಯ್ತಲ್ಲ. ಇದು ಹೇಗಿದು ಸರಿ? ನಮ್ಗೆ ಅನಿಸ್ತದೆ, ರುದ್ರದೇವರು ಶಾಪ ಯಾಕೆ ಕೊಟ್ಟರು? ರುದ್ರದೇವರ ಪೂಜೆ ಮಾಡ್ತಿದ್ದ, ಅದರಲ್ಲಿಯೂ ಅತ್ಯಂತ ಬೇಗ ಒಲಿಯುವ ದೇವರು ಅಂತಂದ್ರೆ ರುದ್ರದೇವರಂತ. ಅದಕ್ಕೆ ರಾಕ್ಷಸರೆಲ್ಲ ರುದ್ರದೇವರು ಬೇಗ ಒಲಿತಾರೆ, ಕೇಳಿದ ವರ ಕೊಡ್ತಾರೆ ಅಂತ ಹೇಳಿ ರುದ್ರದೇವರನ್ನ ತಪಸ್ ಮಾಡ್ತಿದ್ರಂತೆ. ಹಾಗಾಗಿ ರುದ್ರದೇವರು ಯಾಕೆ ಶಾಪ ಕೊಟ್ರಪ್ಪ ಅಂತಂದ್ರೆ, ರುದ್ರದೇವರು ಅವನಿಗೆ ಶಾಪ ಕೊಟ್ಟಿದ್ದಲ್ಲ ಅಂತೆ, ಅವನನ್ನು ಉದ್ಧಾರ ಮಾಡಿದ್ದು. ಹೆಸರಿಗಷ್ಟೇ ಶಾಪ, ಅವನಿಗೆ ಕೊಟ್ಟಿದ್ದು ವರ ಅಂತೆ. ಯಾಕೆ? ಅವನು ಒಂದು ವೇಳೆ ರಾಕ್ಷಸ ಆಗಿರ್ಲಿಲ್ಲ ಅಂತಂದ್ರೆ ಎಷ್ಟೋ ಜನ್ಮ ಆದ್ಮೇಲೆ ರಾಮಾಯಣ ಕೇಳಬೇಕಿತ್ತು ಅವನಿಗೆ. ರಾಮಾಯಣ ಕೇಳಿದ್ರು ಈ ರಾಕ್ಷಸನಾದಾಗ ಏನು ಶ್ರದ್ಧೆಯಿಂದ ಕೇಳಿದ ಅಷ್ಟು ಶ್ರದ್ಧೆಯಿಂದ ಕೇಳ್ತಿದ್ನೋ ಇಲ್ಲೋ, ಇನ್ನು ಎಷ್ಟೋ ಜನ್ಮ ಆದ್ಮೇಲೆ ಮೋಕ್ಷಕ್ಕೆ ಹೋಗ್ಬೇಕಿತ್ತು. ರುದ್ರದೇವರು ಈ ಶಾಪ ಕೊಟ್ಟು ಅನುಗ್ರಹ ಮಾಡಿ ಅವನಿಗೆ ಈ ಜನ್ಮದಲ್ಲೇ ರಾಕ್ಷಸ ಶರೀರವನ್ನು ಹೊಂದು ಆಮೇಲೆ ಮತ್ತೆ ನೀನು ರಾಮಾಯಣವನ್ನು ಕೇಳಿ ಮೋಕ್ಷಕ್ಕೆ ಹೋಗು ಅಂತ ಹೇಳಿ ರುದ್ರದೇವರು ಅವನಿಗೆ ಮೋಕ್ಷಕ್ಕೆ ದಾರಿಯನ್ನ ಆದಷ್ಟು ಬೇಗ ಆಗ್ಲಿ ಅಂತ ಹೇಳಿ ಮಾಡಿಕೊಟ್ರು. ಹಾಗಾಗಿ ದೇವತೆಗಳಿಗೆ ಸಿಟ್ಟೇ ಬರುವುದಿಲ್ಲ. ನಾವು ಅಪಮಾನ ಮಾಡಿದ್ರೂ ದೇವತೆಗಳಿಗೆ ಸಿಟ್ಟು ಬರುವುದಿಲ್ಲ. ನಾವು ಕೊಡೋ ನೈವೇದ್ಯದಿಂದ ಹೊಟ್ಟೆ ತುಂಬುತ್ತದ ದೇವತೆಗಳದು? ನಾವು ಅಭಿಷೇಕ ಮಾಡಿದ್ರೆ ಮಾಡದೇ ಇದ್ರೆ ದುರ್ವಾಸನೆ ಬರ್ತದ ಅವ್ರ ಶರೀರ? ಇಲ್ಲ ಅಂತ. ಆದ್ರೆ ಕೆಲವೊಮ್ಮೆ ಸಿಟ್ಟನ್ನ ಪ್ರಕಟ ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಈ ಸುದಾಸನಿಗೆ ದೇವತೆಗಳ ಅನುಗ್ರಹ ಆಯ್ತು, ರಾಮಾಯಣ ಕಥೆಯನ್ನ ಕೇಳಿದ, ಕೊನೆಗೆ ಆ ದುರ್ಲಭವಾದಂತಹ ಮೋಕ್ಷವನ್ನು ಹೊಂದಿದ. ಈ ರೀತಿ ಈ ರಾಮಾಯಣ ಕಥೆಯನ್ನು ಯಾರೆಲ್ಲ ಕೇಳ್ತಾರೋ ಅವರಿಗೆ ಮೋಕ್ಷ ಅನ್ನೋದು ಪ್ರಾಪ್ತಿ ಆಗ್ತದೆ ಅಂತ ಇಷ್ಟು ಹೇಳಿ ಇನ್ನು ನಾವು ರಾಮಾಯಣಕ್ಕೆ ಪ್ರವೇಶ ಮಾಡೋಣ. ರಾಮಾಯಣದ ಮೊದಲ ಶ್ಲೋಕ, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಇದು ಮಂಗಳ ಶ್ಲೋಕ ಅಂತ. ಏನಾಯ್ತು, ಈ ರಾಮಾಯಣ ಅಂತನ್ನೋದು ವೇದಕ್ಕೆ ಸಮಾನ ಅಂತ. ಪುರಾಣ ಪಂಚಮೋ ವೇದಾನಾಂ ವೇದ ಅಂತ. ಯಾಕೆ ಈ 5ನೇ ವೇದ ಯಾವುದು ಅಂತ ಹೇಳಿದ್ರೆ ಈ ಪುರಾಣಗಳು ಮತ್ತು ರಾಮಾಯಣ ಅಂತ. ಹಾಗಾಗಿ ಯಾವ ರೀತಿ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ, ವೇದವೇದ್ಯನಾದಂತಹ ಪರಮಾತ್ಮ ಯಾವಾಗ ದಶರಥನ ಮಗನಾಗಿ ರಾಮನಾಗಿ ಹುಟ್ಟಿದ್ನೋ ಆ ವೇದಗಳೆಲ್ಲ ವೇದ ಪ್ರಾಚೇತ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ವೇದಗಳು ಸಾಕ್ಷಾತ್ ರಾಮಾಯಣವಾಗಿ ಈ ವಾಲ್ಮೀಕಿಯ ಬಾಯಿಂದ ಹೊರಗೆ ಬಂತು ಅಂತ ಈ ವಾಲ್ಮೀಕಿ ರಾಮಾಯಣಕ್ಕೆ ಸಿಕ್ಕಿರುವಂತಹ ಗೌರವ ಇದು. ಯಾಕೆ ಇದನ್ನ ವೇದ ಅಂತ ಹೇಳ್ತಾರೆ ಅಂತಂದ್ರೆ ಅಷ್ಟೇ ಅಲ್ಲ, ಇದು ಗಾಯತ್ರಿ ಮಂತ್ರದ ಸಾರ. ನೀವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ರೆ ಅದರಲ್ಲಿ ಒಂದು ಮಾತಿದೆ, ಗಾಯತ್ರಿ ಮಂತ್ರದ ಸಾರ ಇದು ರಾಮಾಯಣ ಅಂತ. ಯಾಕೆ? ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರಗಳಿರ್ತದೆ.
ಅದೇ ರೀತಿ ಈ ರಾಮಾಯಣದಲ್ಲಿ 24,000 ಶ್ಲೋಕ. ಅಲ್ಲಿ ತತ್ ಸವಿತುರು ವರೇಣ್ಯಂ ಅಂತ ತತ್ ತ ಮೊದಲನೇ ಅಕ್ಷರ, ಇಲ್ಲಿಯೂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಅಂತ ಇಲ್ಲಿ ಮೊದಲನೇ ಅಕ್ಷರ ತ. ನಾವು ಹಂಗ ನೋಡ್ತಾ ಹೋದ್ರೆ ಎರಡನೇ ಅಕ್ಷರ ಅಲ್ಲಿ ಸ ಇದೆ, ತತ್ ಸ. ಆ ಸ ಇರೋದ್ರಿಂದಾಗಿ ಇಲ್ಲಿಯೂ ಕೂಡ 1001ನೇ ಶ್ಲೋಕ ತೆಗೆದು ನೋಡಿದ್ರೆ ಅದು ಸ ಇಂದ ಪ್ರಾರಂಭ ಆಗ್ತದೆ. ಅದೇ ರೀತಿ ವಿ, ಮೂರನೇ ಅಕ್ಷರ ವಿ ಅಂತಿದ್ರೆ 3000 ಶ್ಲೋಕ ಆದ ನಂತರ ಆಮೇಲೆ 3001ನೇ ಶ್ಲೋಕ ತೆಗೆದ್ರೆ ವಿಶ್ವಾಮಿತ್ರಸ್ತು ಧರ್ಮಾತ್ಮ ಅಂತ ಒಂದು ಶ್ಲೋಕ ಪ್ರಾರಂಭ ಆಗ್ತದೆ. ತು ಅಂತ ಆ ತು ಅನ್ನು ತೆಗೆದು ನೋಡಿದ್ರೆ ಆ 4001ನೇ ಶ್ಲೋಕ ತು ಇಂದ ಪ್ರಾರಂಭ ಆಗ್ತದೆ ಅಂತ. ಈ ರೀತಿ ಇದು ಗಾಯತ್ರಿ ಮಂತ್ರದ ಏನು ವಿಸ್ತಾರ ವ್ಯಾಖ್ಯಾನ ಇದು ರಾಮಾಯಣ. ರಾಮಾಯಣ ಗಾಯತ್ರಿ ಮಂತ್ರದ ಸಾರ, ಗಾಯತ್ರಿ ಮಂತ್ರಕ್ಕೆ ಸಾರ ಅಂತ. ಈ ರೀತಿ ಇದು ಸಾಕ್ಷಾತ್ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾದಂಥದ್ದು ವಾಲ್ಮೀಕಿ ರಾಮಾಯಣ ಅಂತ. ಅದರಲ್ಲಿ ಮೊದಲು ತಪಸ್ವಾಧ್ಯಾಯ ನಿರತಂ, ತಪಸ್ಸು ಅಧ್ಯಯನ, ಇದರಲ್ಲೇ ಸದಾ ನಿರತರಾದವರು ನಾರದ ಮಹರ್ಷಿಗಳಂತೆ. ಯಾಕೆ ಅವರು ತಪಸ್ಸು, ಬೇರೆ ಎಲ್ಲರೂ ಕೂಡ ಕೂತು ಒಂದೇ ಕಡೆ ಕೂತು ತಪಸ್ಸು ಮಾಡಿದ್ರೆ ನಾರದ ಮಹರ್ಷಿಗಳು ಹಾಗಲ್ಲ, ತ್ರಿಲೋಕ ಸಂಚಾರಿಗಳು, ಮೂರೂ ಲೋಕವನ್ನ ಸಂಚಾರ ಮಾಡ್ತಾ ಅವರು ನಿತ್ಯ ನಾಮಸ್ಮರಣೆಯೇ ತಪಸ್ಸು, ಅದನ್ನ ನಿತ್ಯ ನಿರಂತರ ಮಾಡುವವರು. ಅಷ್ಟೇ ಅಲ್ಲ, ಪರಮಾತ್ಮನ ಆಂತರ್ಯವನ್ನ ತಿಳ್ಕೊಂಡವರಂತೆ. ಯಾಕೆ ಎಷ್ಟೋ ಕಡೆ ನಮಗನಿಸ್ತದೆ ಇವು ನಾರದರು ಬಂದು ಇಲ್ಲಿ ಏನೋ ಕೆಲಸವೆಲ್ಲ ಹಾಳು ಮಾಡಿಬಿಟ್ರಲ್ಲ ಅಂತ. ಆದ್ರೆ ಕೆಲವೊಂದೆಲ್ಲ ಏನಾಗ್ತದೆ, ಭಗವತ್ ಸಂಕಲ್ಪ ಅಂತ ಇರ್ತದೆ, ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ನಡೀತಾ ಇದ್ರೆ ಅವಾಗ ಅದನ್ನ ಬಂದು ನಾರದರು ಅದನ್ನ ಸರಿ ಮಾಡ್ತಿದ್ರು. ಆವಾಗ ಕೆಲವೊಂದು ದೃಷ್ಟಿಕೋನದಲ್ಲಿ ನಮಗೆ ನಾರದರು ಯಾಕೋ ಕೆಟ್ಟವರು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ದೇವರ ಸಂಕಲ್ಪಕ್ಕೆ ಸರಿಯಾಗಿ ನಾರದ ಮಹರ್ಷಿಗಳು ಮಾಡ್ತಾ ಇರ್ತಾರೆ. ಅಂತಹ ನಾರದ ಮಹರ್ಷಿಗಳು ಬಂದಾಗ ತಪಸ್ವಿ ವಾಗ್ವಿದಾಂಬರಂ, ಒಳ್ಳೆ ಮಾತುಗಾರರಂತೆ ನಾರದರು. ಯಾಕೆ ಮಾತುಗಾರರು ಅಂತ ಹೇಳಿದ್ರೆ ಕೆಲವೊಬ್ಬರು ಮಾತಾಡಿದ್ರೆ ನಿಲ್ಲಿಸೋದೇ ಇಲ್ಲ, ಹಂಗೂ ಆಗಬಾರ್ದು. ಮತ್ತೆ ಕೆಲವೊಬ್ರು ಮಾತಾಡಿದ್ದು ಅರ್ಥವೇ ಆಗುದಿಲ್ಲ, ಹಂಗೂ ಅಲ್ಲಂತೆ. ವಾಗ್ವಿದಾಂಬರಂ, ಯಾರತ್ರ ಯಾವ ರೀತಿ ಮಾತಾಡಬೇಕು, ಮಕ್ಕಳು ಬಂದ್ರೆ ಆ ವಿಷಯವನ್ನ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ದೊಡ್ಡವರಿದ್ರೆ ಆ ವಿಷಯವನ್ನ ಯಾವ ರೀತಿ ಅವರಿಗೆ ಹೇಳಬೇಕು ಅಂತ ಅನ್ನೋದನ್ನ ತಿಳ್ಕೊಂಡವರು ನಾರದ ಮಹರ್ಷಿಗಳು. ಅಂತ ನಾರದ ಮಹರ್ಷಿಗಳು ಬಂದಾಗ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ ಅಂತ ಮುನಿಶ್ರೇಷ್ಠರಾದಂತಹ ನಾರದರನ್ನ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಏನು? ಕುರ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಇಡೀ ಜಗತ್ತಿನಲ್ಲಿ ಯಾರು ಕುನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್, ಒಳ್ಳೆ ಶೂರ ವೀರನಾದವನು, ಅಷ್ಟೇ ಅಲ್ಲ ಒಳ್ಳೆ ಗುಣಗಳು, ಎಲ್ಲ ಗುಣಗಳು ಒಬ್ಬನಲ್ಲೇ ಇದೆ ಅಂತ ಹೇಳಿದ್ರೆ ಅದನ್ನ ಯಾರು ಅಂತ ಹೇಳ್ಬೋದು ನಾವು ಅಂತ ನಾರದರನ್ನು ಕೇಳ್ತಾ ಇದ್ದಾರೆ. ಧರ್ಮಜ್ಞಶ್ಚ, ಅವನು ಧರ್ಮವನ್ನೂ ತಿಳ್ಕೊಂಡವನಾಗ್ಬೇಕು. ಕೃತಜ್ಞಶ್ಚ, ಮಾಡಿದ ಉಪಕಾರವನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಳುವವನು ಕೃತಜ್ಞ ಅಂತ, ಅವನು ಕೃತಜ್ಞನೂ ಆಗ್ಬೇಕು. ಸತ್ಯವಾಕ್ಯ, ತನ್ನ ಮಾತಲ್ಲಿ ನಿಲುವು ಇರುವವನು. ಸತ್ಯವಾಕ್ಯ ದೃಢವ್ರತ, ತಾನು ಒಮ್ಮೆ ಸರಿಯಾದದನ್ನ ಪಟ್ಟು ತೊಟ್ರೆ ಅದನ್ನ ಮಾಡುವವರಿಗೂ ಬಿಡದೇ ಇರುವವನು ದೃಢವ್ರತ ಅಂತ. ಅಂಥವನು ಯಾರಿದ್ದಾನೆ ಅಂತ ಕೇಳಿ, ಅನೇಕ ಗುಣಗಳನ್ನ ಕೇಳಿ ಅಂಥವನು ಯಾರಿದ್ದಾನೆ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ನಾರದರ ಹತ್ರ ಕೇಳ್ತಾರೆ. ಅವಾಗ ನಾರದರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀಂ. ಇಕ್ಷ್ವಾಕು ವಂಶ ಪ್ರಭವ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು. ಇಕ್ಷ್ವಾಕು ವಂಶ ಅಂತಂದ್ರೆ ಸೂರ್ಯವಂಶ. ಯಾಕೆಂದ್ರೆ ಸೂರ್ಯವಂಶದ ಮೊದಲ ರಾಜ ಅಂದ್ರೆ ವೈವಸ್ವತ ಮನು. ಇಕ್ಷ್ವಾಕು ಕ್ಷುವತೋ ಮನೋಹ, ಮನುವಿನಿಂದ ಹುಟ್ಟಿದವನು, ಸೀನಬೇಕಾದ್ರೆ ಹುಟ್ಟಿದವನು ಇಕ್ಷ್ವಾಕು ಅಂತ. ಹಾಗಾಗಿ ರಾಮನನ್ನ ಐಕ್ಷ್ವಾಕು ಅಂತಲೂ ಕೂಡ ಕರೀತಾರೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು ಯಾರು ಅಂತಂದ್ರೆ ಜನರಿಂದ ಪ್ರಸಿದ್ಧಿಗೊಳಗಾದ ರಾಮಚಂದ್ರ ಅಂತ. ನೀವೇನೆಲ್ಲ ಕೇಳಿದ್ರಲ್ಲ ವಾಲ್ಮೀಕಿ ಮಹರ್ಷಿಗಳೇ, ಗುಣವಂತ, ವೀರ್ಯವಂತ, ಕೃತಜ್ಞ, ಸತ್ಯಸಂಧ, ದೃಢವ್ರತ ಅಂತೆಲ್ಲ, ಎಲ್ಲ ಗುಣಗಳಿರುವವನು ಅವನೇ ರಾಮಚಂದ್ರ. ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ, ಒಳ್ಳೆ ಧೈರ್ಯವಂತ, ಒಳ್ಳೆ ಪ್ರಕಾಶವಂತ, ವಶಿ ಒಳ್ಳೆ ಇಂದ್ರಿಯ ನಿಗ್ರಹ ಉಳ್ಳವನು ಅಂತಂದ್ರೆ ಅದು ರಾಮಚಂದ್ರ ಅಂತ ಹೇಳಿದಾಗ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರಂತೆ, ಹಾಗಾದ್ರೆ ರಾಮಚಂದ್ರನ ಕಥೆಯನ್ನ ಏನು, ಅವನ ಪೂರ್ಣ ಇತಿಹಾಸವನ್ನ ಹೇಳ್ರಿ ಅಂತ ಹೇಳಿದಾಗ ವಾಲ್ಮೀಕಿ ಮಹರ್ಷಿ ಬಾಲಕಾಂಡದ ಮೊದಲನೇ ಸರ್ಗ ಪೂರ್ತಿ ನಾರದರು ಸಂಕ್ಷಿಪ್ತದಲ್ಲಿ ಇಡೀ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಒಟ್ಟು 100 ಶ್ಲೋಕ ಇದೆ ಇದರಲ್ಲಿ. 100 ಶ್ಲೋಕಗಳಲ್ಲಿ ಇಡೀ ವಾಲ್ಮೀಕಿ ರಾಮಾಯಣವನ್ನ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರಂತೆ. ಎಲ್ಲ ಕೇಳ್ತಾರೆ. ವಾಲ್ಮೀಕಿ ಮಹರ್ಷಿಗಳಿಗೆ ಪರಮಾನಂದ ಆಗ್ತದಂತೆ ಕೇಳಿ. ಯಾಕೆ ಇಂಥ ರಾಮನ ಕಥೆಯನ್ನ ಕೇಳಲಿಕ್ಕೆ ನನಗೆ ಅವಕಾಶ ಆಯ್ತಲ್ಲ ಅಂತ ಹೇಳಿ ಆ
ನಾರದ ಮಹರ್ಷಿಗಳಿಗೆ ಹೇಳ್ತಾರಂತೆ, ನಾರದಸ್ಯತು ತದ್ವಾಕ್ಯಂ ಶುತ್ವಾ ವಾಕ್ಯ ವಿಶಾರದ ಪೂಜಯಾಮಾಸ ಧರ್ಮಾತ್ಮ ಸಹ ಶಿಷ್ಯೋ ಮಹಾಮುನಿ. ಬಹಳ ಸಂತೋಷ ಆಯಿತು ಗುರುಗಳೇ, ನಾರದ ಮಹರ್ಷಿಗಳೇ ಇಷ್ಟು ಒಳ್ಳೆ ಕಥಾನಕವನ್ನ ನಮಗೆ ಹೇಳಿದ್ರಿ, ಮನಸ್ಸೆಲ್ಲ ಶಾಂತ ಆಯ್ತು ನಂದು ಅಂತ ಹೇಳಿ ಶಿಷ್ಯ ಸಮೇತರಾಗಿ, ಭಾರದ್ವಾಜರು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು, ಅವರೊಟ್ಟಿಗೆ ನಾರದ ಮಹರ್ಷಿಗಳನ್ನ ಪೂಜೆ ಮಾಡಿದರಂತೆ. ಪೂಜೆ ಮಾಡಿ ನಾರದ ಮಹರ್ಷಿಗಳು ವಾಪಸ್ ಹೋದ್ರು. ಇವರು ವಾಪಸ್ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಇದನ್ನೇ ಆ ಕಥೆಯನ್ನೇ ಮೆಲುಕು ಹಾಕ್ತಾ ಇದ್ದಾರಂತೆ ವಾಲ್ಮೀಕಿ ಮಹರ್ಷಿಗಳು. ಮೆಲುಕು ಹಾಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎದುರುಗಡೆ ತಮಸಾ ನದಿ ಸಿಗ್ತದೆ. ಭಾರದ್ವಾಜರಿಗೆ ಹೇಳ್ತಾರಂತೆ, ತಮಸಾ ನದಿ ಬಂದಿದೆ, ಸಾಯಂಕಾಲದ ಹೊತ್ತಾಗಿದೆ, ಒಂದು ಸ್ನಾನ ಮಾಡಿ ನಮ್ಮ ಆನ್ಹಿಕಗಳನ್ನ ಸಂಧ್ಯಾವಂದನೆಯನ್ನೆಲ್ಲ ಮಾಡೋಣ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ಆ ತಮಸಾ ನದಿಯನ್ನು ನೋಡ್ತಾರಂತೆ. ನಿರ್ಮಲವಾದ ನದಿ, ಯಾವ ಕೊಳೆಯೂ ಇಲ್ಲ, ಮೇಲ್ಗಡೆ ನೀರು ನೋಡಿದ್ರೆ ಕೆಳಗಡೆಯವರೆಗೂ ಅಡಿಯವರೆಗೂ ಕೂಡ ಕಾಣ್ತಾ ಇತ್ತು, ಅಷ್ಟು ನಿರ್ಮಲವಾದ ನದಿ. ಬಹಳ ಸಂತೋಷ ಆಯ್ತಂತೆ. ಯಾಕೆ? ಮನಸ್ಸು ಕೂಡ ನಿರ್ಮಲ ಆಗಿದೆ, ನದಿಯೂ ಕೂಡ ನಿರ್ಮಲವಾಗಿದೆ. ಅಷ್ಟೊತ್ತಿಗೆ ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾರಂತೆ. ಏನು? ಕ್ರೌಂಚ ಪಕ್ಷಿ ಅಂತ, ಎರಡು ಕ್ರೌಂಚ ಪಕ್ಷಿಗಳು, ಒಂದು ಗಂಡು ಕ್ರೌಂಚ, ಇನ್ನೊಂದು ಹೆಣ್ಣು ಕ್ರೌಂಚ ಪಕ್ಷಿ, ಇಬ್ರು ಒಂದು ಮರದಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದು ಅಂತೆ. ಅದನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳು ಆನಂದ ಪಡ್ತಾ ಇದ್ದಾರೆ. ಕ್ರೌಂಚ ಪಕ್ಷಿಗಳನ್ನ ನೋಡ್ತಾ ಇದ್ದಾರೆ, ನಿರ್ಮಲವಾದ ನರ್ಮದಾ ನದಿ, ತಮಸಾ ನದಿ, ಅದರೊಟ್ಟಿಗೆ ರಾಮಾಯಣ ಕಥೆ. ಇಷ್ಟನ್ನ ಮೆಲುಕು ಹಾಕಬೇಕಾದ್ರೆ ಒಂದು ಘೋರವಾದಂತಹ ಒಂದು ಚರಿತ್ರೆ ನಡೆದೋಯ್ತಲ್ಲಿ. ಏನು? ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಆ ಗಂಡು ಕ್ರೌಂಚ ಪಕ್ಷಿಗೆ ಒಂದು ಬಾಣ ಬಂದು ತಗಲುತ್ತದಂತೆ, ಅದು ಬಿದ್ದು ರಕ್ತದ ಮೊಡವಿನಲ್ಲಿ ಒದ್ದಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಆ ಹೆಣ್ಣು ಕ್ರೌಂಚ ಪಕ್ಷಿ ಅದನ್ನು ನೋಡಿ ವಿಲ ಅಂತ ಒದ್ದಾಡ್ತದಂತೆ. ಇದನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳ ಎದೆಗೆ ಘಾತ ಆದಂಗಾಯ್ತು. ಎಷ್ಟು ನಿರ್ಮಲವಾದ ವಾತಾವರಣ ಇತ್ತು, ಒಮ್ಮೆಲೆ ಹಾಳಾಯ್ತಲ್ಲ, ಯಾರಿದು ಅಂತ ಹಿಂತಿರುಗಿ ನೋಡ್ತಾರೆ. ಒಬ್ಬ ಬೇಡ ತಾನು ಬಾಣವನ್ನ, ಆ ಕ್ರೌಂಚ ಪಕ್ಷಿಯನ್ನು ನೋಡಿ ತಾನು ಬೇಟೆ ಆಡಬೇಕಾದ್ರೆ ಆ ಬಾಣವನ್ನ ಅದಕ್ಕೆ ಹೊಡೆದಿದ್ದಾನೆ. ನೋಡಿ ಬಹಳ ಬೇಜಾರಾಗ್ತದಂತೆ. ಬೇಜಾರಾಗಿ ವಾಲ್ಮೀಕಿ ಮಹರ್ಷಿಗಳ ಬಾಯಿಂದ ಒಂದು ಮಾತು ಬರುತ್ತದೆ. ಮಾ ನಿಷಾದ ಪ್ರತಿಷ್ಠಾನ್ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಕಾಮಮೋಹಿತವಾದಂತಹ ಎರಡು ಕ್ರೌಂಚ ಪಕ್ಷಿಗಳು, ಅದ್ರ ಪಾಡಿಗೆ ಅವಿದ್ದು ಅದರಲ್ಲಿ ಒಂದನ್ನ, ಗಂಡು ಕ್ರೌಂಚವನ್ನ ಸಾಯಿಸ್ಬಿಟ್ಟಿಯಲ್ಲಪ್ಪ ನೀನು. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಮಾ ನಿಷಾದ ಪ್ರತಿಷ್ಠಾನ್ತ್ವಂ ಅಗಮಃ. ನಿಷಾದ, ನೀನು ಬಹಳ ದಿವಸ ಬದುಕಿರ್ಬೇಡಪ್ಪ. ಅಗಮಃ ಶಾಶ್ವತಿ ಸಮಾಹ ಮಾ ಪ್ರತಿಷ್ಠಾಂ ಅಗಮಃ ಅಂತ, ನೀನು ಬಹಳ ದಿವಸ ಬದುಕಿರ್ಬೇಡ ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾರವರು. ಶಾಪ ಕೊಡ್ತಾರೆ. ತಮ್ಮ ಆಶ್ರಮಕ್ಕೆ ಬರ್ತಾರೆ. ಮತ್ತೆ ಮನಸ್ಸಲ್ಲಿ ಏನೋ ಕಳವಳ, ನಾನು ಒಬ್ಬ ಋಷಿಯಾಗಿ ಯಾಕೆ ಹಿಂಗ್ ಮಾಡಿದೆ? ಯಾಕೆ? ಒಬ್ಬ ಬೇಡ, ಅವನ ಕೆಲಸವೇ ಬೇಟೆಯಾಡಿ ಆ ಪ್ರಾಣಿಯನ್ನು ತಿನ್ನೋ ಕೆಲಸ. ನಾನು ಋಷಿ, ನನ್ನ ಕೆಲಸ ಏನೋ ತಪಸ್ಸು ಮಾಡಿ ನಾನು ಬೇಕಾದ ನನ್ನ ಸಾಧನೆಯನ್ನು ಮಾಡ್ಕೊಳ್ಳೋದು ನನ್ನ ಕೆಲಸ. ಅವನ ಕೆಲಸ ಮಾಡ್ತಾ ಇದ್ದ, ನಾನು ನನ್ನ ಕೆಲಸ ಮಾಡಬೇಕಿತ್ತು. ನಾನು ಎಂಥ ಅವಸ್ಥೆ ಮಾಡಿಬಿಟ್ಟೆ, ಅವನಿಗೆ ಶಾಪ ಕೊಟ್ಟು ಬಿಟ್ನಲ್ಲ. ಅವನ ಕೆಲಸ ಅವನು ಮಾಡ್ತಾ ಇದ್ದ, ನಾನೇನೋ ನಿರ್ಮಲವಾದ ವಾತಾವರಣ ಇತ್ತು, ನನಗೆ ಏನೋ ಧಕ್ಕೆ ತಂದು ಕೊಟ್ಟ ಅಂತ ಹೇಳಿ ಅವನಿಗೆ ಶಾಪ ಕೊಟ್ಟನಲ್ಲ ಅಂತ ಹೇಳಿ ಬಹಳ ಬೇಜಾರು ಪಡ್ತಾ ಇರ್ಬೇಕಾದ್ರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಆಶ್ರಮಕ್ಕೆ ಬರ್ತಾರಂತೆ. ನೋಡಿ, ಎಷ್ಟೋ ವರ್ಷ ತಪಸ್ಸು ಮಾಡಿದ್ರೇನೆ ಬ್ರಹ್ಮದೇವರು ನೋಡ್ಲಿಕ್ಕೆ ಸಿಗುದಿಲ್ಲ. ಅಂಥದ್ರಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಸಾಕ್ಷಾತ್ ಬ್ರಹ್ಮದೇವರೇ ಆಶ್ರಮಕ್ಕೆ ಬರ್ತಾರಂತೆ. ಬಹಳ ಸಂಕೋಚ ಆಗ್ತದೆ ವಾಲ್ಮೀಕಿ ಮಹರ್ಷಿಗಳಿಗೆ. ಕರ್ಕೊಂಡು ಬರ್ತಾರೆ. ಅವ್ರನ್ನ ಎಲ್ಲಿ ಕೂಡಿಸ್ಬೇಕು? ಬ್ರಹ್ಮದೇವರು ಸದಾ ಸತ್ಯಲೋಕದಲ್ಲಿ ಕೂಡುವವರು. ಅವ್ರನ್ನ ಕರೆದು ಒಂದು ಆಸನ ಹಾಕಿಸಿ ಕೂಡಿಸ್ತಾರಂತೆ. ಕೂಡಿಸಿ ಬ್ರಹ್ಮದೇವರು ಬಂದು ಎದುರುಗಡೆ ಇದ್ದಾರೆ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾರೆ. ಪಾದ್ಯ ಅಂತ ಹೇಳಿ ಕಾಲು ತೊಳಿಲಿಕ್ಕೆ ಎಲ್ಲ ಕಾಲೆಲ್ಲ ತೊಳಿತಾರಂತೆ. ಇಷ್ಟಾದಾಗ್ಲೂ ಕೂಡ ಅವರಿಗೆ ಅದೇನೋ ಮನಸ್ಸಲ್ಲಿ ಅದೇ ಕಾಡ್ತಾ ಇತ್ತು. ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ, ಎರಡರಲ್ಲಿ ಒಂದು ಕೊಂತು ನಾನು ಅವನಿಗೆ ಶಾಪ ಕೊಟ್ಬಿಟ್ಟೆ ಅಂತ ಅದೇ ತಲೆಯಲ್ಲಿ ಇತ್ತಂತೆ. ಬ್ರಹ್ಮದೇವರು ಹೇಳ್ತಾರಂತೆ, ನನಗೆ ಗೊತ್ತು ನಿನ್ ತಲೆಯಲ್ಲಿ ಏನ್ ನಡೀತಾ ಇದೆ ಅಂತ, ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ನೀನೇನು ಶಾಪ ಕೊಟ್ಟೆ ಅಂತ ಬಹಳ ಪ್ರಾಯಶ್ಚಿತ್ತ ಪಡ್ತಾ ಇದೆಯಲ್ಲ, ಅದು ನನ್ನ ಅನುಗ್ರಹದಿಂದಲೇ, ನನ್ನ ಸಂಕಲ್ಪದಂತೆಯೇ ಆ ಮಾತು ನಿನ್ನ ಬಾಯಿಂದ ಬಂದಿದೆ. ಯಾಕಂದ್ರೆ ಶಾಪ ಕೊಡೋರು ಏನ್ ಹೇಳ್ತಾರೆ? ಹಿಂಗ್ ಶ್ಲೋಕ ಮಾಡಿ ಹೇಳ್ತಾನೆ, ಹಾಳಾಗಿ ಹೋಗು ಅಂತ ಹೇಳ್ತಾರೆ ಶಾಪ ಕೊಡಬೇಕಿದ್ರೆ. ಅವರು ಅನುಷ್ಠುಪ್ ಶ್ಲೋಕ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಇದ್ದಾಗೆ ಮಾನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಅಂತ ಇಷ್ಟು ಶ್ಲೋಕ ರೂಪೇಣ ಹೇಳಿದಿರಲ್ಲ ನೀವು ವಾಲ್ಮೀಕಿ ಮಹರ್ಷಿಗಳೇ. ಇದು ನನ್ನ ಸಂಕಲ್ಪದಂತೆಯೇ ಸರಸ್ವತಿ ನಿಮ್ಮ ಬಾಯಿಂದ ಬಂದಿದೆ. ಸರಸ್ವತಿ ಬ್ರಹ್ಮದೇವರ ಹೆಂಡತಿ ಆದ್ರಿಂದಾಗಿ ಬ್ರಹ್ಮದೇವರ ಅನುಜ್ಞೆಯಿಂದಲೇ ಅದು ನಿಮ್ಮ ಬಾಯಿಂದ ನಾನೇ ಬರುವಂತೆ ಮಾಡಿದ್ದು. ಹಾಗಾದ್ರೆ ಯಾಕೆ ನಾನು ಸುಮ್ಮನೆ ಶಾಪ ಕೊಟ್ಟ ಹಾಗಾಯ್ತಲ್ಲ? ಅದು ನೀವು ಕೊಟ್ಟಿದ್ದು ಅವನಿಗೆ ಶಾಪ ಅಲ್ಲ, ಅದು ನಿಮ್ಮಿಂದ ಒಂದು ದೊಡ್ಡ ಮಹತ್ತರ ಕಾರ್ಯ ಆಗ್ಬೇಕಾಗಿದೆ. ಅದಕ್ಕೆ ನಾಂದಿ ಪದ್ಯ. ಇದು ನಾಂದಿ ಪದ್ಯ ಏನಾಗ್ಬೇಕಾಗಿದೆ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ರಾಮಸ್ಯ ಚರಿತಂ ಕೃತ್ಸ್ನಂ ಕುರುತ್ವಂ ಋಷಿ ಸತ್ತಮ ಧರ್ಮಾತ್ಮನೋ ಭಗವತಃ ಲೋಕೆ ರಾಮಸ್ಯ ಧೀಮತಃ ವೃತ್ತಂ ಕಥಯ ಧೀರಸ್ಯ ಯಥಾ ತೇ ನಾರದ ಶ್ರುತಂ.
ನೀವೀಗಷ್ಟೇ ನಾರದ ಮಹರ್ಷಿಗಳಿಂದ ರಾಮಾಯಣವನ್ನ ಕೇಳಿ ಬರ್ತಾ ಇದ್ದೀರಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ರಾಮನ ಚರಿತ್ರೆಯನ್ನ ನಾರದ ಮಹರ್ಷಿಗಳ ಹತ್ರ ಏನೆಲ್ಲ ಕೇಳಿದಿರಲ್ಲ ಅದನ್ನ ನೀವು ಬರಿಬೇಕಾಗಿದೆ. ನಮಗೆ ಒಂದು ರಾಮಾಯಣ ಅಂತ ಬೇಕಾಗಿದೆ, ಆ ರಾಮಾಯಣವನ್ನ ನೀವು ಬರಿಬೇಕಾಗಿದೆ ಅಂತ ಹೇಳಿ ಅವರು ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅನುಗ್ರಹ ಮಾಡ್ತಾರೆ. ಏನು? ರಹಸ್ಯಂಚ ಪ್ರಕಾಶಂಚ ಯದೃತ್ತಂ ತಸ್ಯ ಧೀಮತಃ. ಏನು ಕೆಲವು ರಹಸ್ಯದಲ್ಲಿ ಆಗಿರ್ತದೆ, ಕವಿಗಳಿಗೆ ಬರಿಬೇಕಾದ್ರೆ ರಹಸ್ಯದಲ್ಲಿ ಆಗಿದ್ದು ಗೊತ್ತಾಗಲ್ಲ. ಪಬ್ಲಿಕಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನ ತಗೊಂಡು ಬರೀತಾರೆ. ರಹಸ್ಯದಲ್ಲಾಗಿದ್ದು ಗೊತ್ತಾಗಲ್ಲ ಅಂತಂದ್ರೆ ಬ್ರಹ್ಮದೇವರ ಅನುಗ್ರಹ ಇತ್ತಂತೆ ವಾಲ್ಮೀಕಿ ಮಹರ್ಷಿಗಳಿಗೆ. ರಹಸ್ಯದಲ್ಲಾಗಿದ್ದು ನಿಮಗೆ ಅದು ಗೊತ್ತಾಗ್ತದೆ. ಅಂದ್ರೆ ಇದೆಲ್ಲ ಏನು? ಬ್ರಹ್ಮದೇವರಿಗೆ ಮೂಲ ರಾಮಾಯಣದ ಜ್ಞಾನ ಇತ್ತು, ಆ ಮೂಲ ರಾಮಾಯಣದ ಜ್ಞಾನ ವಾಲ್ಮೀಕಿ ಮಹರ್ಷಿಗಳಿಗೂ ಇತ್ತು. ಹಾಗಾದ್ರೆ ವಾಲ್ಮೀಕಿ ಮಹರ್ಷಿಗಳು ಆ ಮೂಲ ರಾಮಾಯಣವನ್ನ ಮೆಲುಕು ಹಾಕಿ ಈ ಏನು ವಾಲ್ಮೀಕಿ ರಾಮಾಯಣವನ್ನ ಬರೆದಿದ್ದಾರೆ. ಆದ್ರಿಂದ ಅತ್ಯಂತ ಅಕ್ಯುರೇಟ್ ಇರುವಂತಹ ಗ್ರಂಥ ಇದು. ಅಷ್ಟೇ ಅಲ್ಲ, ಎಲ್ಲೋ ತಚ್ಚಾಪಿ ಅವಿದಿತಂ ಸರ್ವಂ ವಿದಿತಂತೆ ಭವಿಷ್ಯತಿ. ಯಾವುದು ಗೊತ್ತಿಲ್ಲ ಅಂತ ಇರ್ತದೋ ಅದೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ತದೆ. ಆದ್ರಿಂದ ನೀವು ರಾಮಾಯಣವನ್ನ ಬರಿಬೇಕು. ನತೇವಾಗ್ ಅನೃತ ಕಾವ್ಯೆ ಕಾಚಿದತ್ರ ಭವಿಷ್ಯತಿ. ನಿಮ್ಮ ಮಾತು ಎಂದೂ ಕೂಡ ಈ ಕಾವ್ಯದಲ್ಲಿ ಬರೆದಿದ್ದು ಸುಳ್ಳು ಅಂತ ಆಗೋದಿಲ್ಲ. ಹಾಗಾಗಿ ನೀವು ಏನು ಬರಿತಿರಲ್ಲ ಅದು ಸತ್ಯವಾಗಿದ್ದದ್ದನ್ನೇ ನೀವು ಬರಿತಾ ಹೋಗ್ತೀರಿ ಅಂತ ಅನುಗ್ರಹ ನಂದು ನಿಮ್ಗಿದೆ. ಅಷ್ಟೇ ಅಲ್ಲ, ಯಾವತ್ತು ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನೀವು ಬರೆದ ರಾಮಾಯಣ ಏನಿದೆ ಅಲ್ಲ ಅದು ಯಾವತ್ತು ಸ್ಥಾಸ್ಯಂತಿ ಗಿರಯ, ಎಲ್ಲಿವರೆಗೆ ಪರ್ವತಗಳೆಲ್ಲ ಇರ್ತಾವೋ, ಎಲ್ಲಿವರೆಗೆ ಸರಿತಶ್ಚ ಮಹೀತಲೆ ನೀರು ಭೂಲೋಕದಲ್ಲಿ ಇರ್ತದೋ ಅಲ್ಲಿವರೆಗೆ ಈ ರಾಮಾಯಣ ಕಥೆ ಇರುವಂತೆ ನನ್ನ ಅನುಗ್ರಹ ಇದೆ. ಹಾಗಾಗಿ ನಮಗೆ ಇವತ್ತಿಗೂ ಮೊಟ್ಟ ಮೊದಲ ಕಾವ್ಯವಾದಂತಹ ವಾಲ್ಮೀಕಿ ರಾಮಾಯಣ ಸಿಗ್ತಾ ಇದೆ ಅಂತಂದ್ರೆ ಅದು ಬ್ರಹ್ಮದೇವರ ಮಾತು. ಇಷ್ಟಾದ್ರೂ ಕೂಡ ನಮಗೆ ಇವತ್ತಿಗೂ ರಾಮಾಯಣ ಉಪಲಬ್ಧಿಯಲ್ಲಿದೆ. ಹಾಗಾಗಿ ಅಂಥ ರಾಮಾಯಣವನ್ನ ನೀವು ಬರಿಬೇಕಾಗಿದೆ ಅಂತ ಹೇಳಿ ಬ್ರಹ್ಮದೇವರು ಆ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿ ತಾವು ಅಂತರ್ಹಿತರಾಗ್ತಾರೆ. ಅಷ್ಟಾದಾಗ ವಾಲ್ಮೀಕಿ ಮಹರ್ಷಿಗಳು ತಾವು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲ, ಇದು ಶಾಪ ಅಲ್ಲ, ಇದು ಮುಂದೆ ಬರಿಬೇಕಾದ ರಾಮಾಯಣದ ನಾಂದಿ ಪದ್ಯ ಅಂತ ಹೇಳ್ಬಿಟ್ರಲ್ಲ, ಇದು ಹೇಗಾಗ್ತದೆ? ಮಾನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಅಂತ ಹೇಳಿದಾಗ ನಿಷಾದನಿಗೆ ಬೈದಿದ್ ನಾನು, ನೀನ್ ಬಹಳ ದಿವಸ ಬದುಕಿರ್ಬೇಡ ಅಂತ ಹೇಳಿ. ಇದು ಹೇಗಾಗ್ತದೆ ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ಆಗಿ ಸರಿಯಾಗಿ ಆಲೋಚನೆ ಮಾಡಿದಾಗ ಅದು ನಾಂದಿ ಪದ್ಯವೂ ಆಗಿತ್ತಂತೆ. ಯಾಕೆ ಅಂತಂದ್ರೆ ಕಾಮಮೋಹಿತಂ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಕ್ರೌಂಚ ಮಿಥುನಗಳಲ್ಲಿ ಅಂದ್ರೆ ಎರಡರ ಗುಂಪಲ್ಲಿ ಒಂದನ್ನ ಕಾಮಮೋಹಿತಂ, ಕಾಮಮೋಹಿತವಾದಂತಹ ಒಂದು ಕ್ರೌಂಚ ಪಕ್ಷಿಯನ್ನ ಕೊಂದಿರುವುದು ಯಾರು ಅಂತಂದ್ರೆ ರಾಮಚಂದ್ರ. ಯಾವುದು ಕ್ರೌಂಚ ಪಕ್ಷಿ ಅಂತಂದ್ರೆ ಎರಡಂತೆ, ಒಂದು ರಾವಣ, ಇನ್ನೊಂದು ಮಂಡೋದರಿ. ಈ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನ ಕೊಂದಿದ್ದು ಅಂದ್ರೆ ರಾವಣನನ್ನ ಸಂಹಾರ ಮಾಡಿದ್ದು ರಾಮಚಂದ್ರ. ಅದರಲ್ಲಿಯೂ ಕಾಮಮೋಹಿತಂ, ಗಂಡ ಹೆಂಡಂದ್ರಿದ್ರೆ ಕಾಮಮೋಹಿತಂ ಅಂತ ಶಬ್ದ ಬಳಸೋದಿಲ್ಲ. ಯಾಕೆ? ರಾವಣ ಆ ಬೇರೆ ಸ್ತ್ರೀಯರನ್ನೇ ಮೋಹಿಸಿದ್ದು ಜಾಸ್ತಿ. ಹಾಗಾಗಿ ಕಾಮಮೋಹಿತಂ, ಕಾಮಮೋಹಿತನಾದಂತಹ ತನ್ನ ಹೆಂಡತಿ ಇದ್ರೂ ಬೇರೆ ಹೆಂಡಂದಿರಲ್ಲಿ ಕಾಮದಿಂದ ಮೋಹಿತನಾದಂತಹ ರಾವಣನನ್ನ ಕೊಂದ ಆ ರಾಮಚಂದ್ರ ಮಾ ನಿಷಾದ ಪ್ರತಿಷ್ಠಾಂತಂ. ಅದನ್ನ ನಾವು ಮಾ ನಿಷಾದ ಅಂತ ಸಮಸ್ತ ಪದ ಮಾಡ್ಕೊಳ್ಬೇಕಂತೆ. ಮಾ ಅಂತಂದ್ರೆ ಲಕ್ಷ್ಮೀದೇವಿ ಅಂತ, ಇಂದಿರಾ ಲೋಕಮಾತಾ ಮಾ ಅಂತ ಅಮರ ಬರ್ತದೆ. ಮಾ ಅಂದ್ರೆ ಲಕ್ಷ್ಮೀದೇವಿ, ನಿಷಾದ ಅಂತಂದ್ರೆ ಗಂಡ ಅನ್ನೋ ಅರ್ಥವನ್ನು ಕೊಡುವಂತಹ ಪದ. ಮಾ ನಿಷಾದ ತ್ವಂ ಪ್ರತಿಷ್ಠಾಂತ್ವಂ ಅಗಮಃ ಅಂದ್ರೆ ಪೂರ್ಣ ಎಲ್ಲಿವರೆಗೆ ಕಾಲ ಗಿರಿ ಮತ್ತೆ ಈ ನೀರು ಅಂತ ಇರ್ತದೋ ಅಲ್ಲಿವರೆಗೂ ಕೂಡ ನಿನ್ನ ಈ ರಾಮಾಯಣ ಕಥೆ ಪ್ರತಿಷ್ಠವಾಗಿರಲಿ ಭೂಮಿ ಮೇಲೆ ಅಂತ ಹೇಳಿ ಈ ರೀತಿ ಆ ವಾಲ್ಮೀಕಿ ಮಹರ್ಷಿಗಳ ಬಾಯಿಂದ ಬಂದಂತಹ ಆ ಪದ್ಯ ಅದೇನಾಯ್ತು, ರಾಮಾಯಣಕ್ಕೆ ನಾಂದಿ ಆಯ್ತು ಅಂತ ಅವರು ರಾಮಾಯಣ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬರಿತಾ ಬರಿತಾ ಆ ರಾಮಾಯಣ ಒಟ್ಟು 24,000 ಶ್ಲೋಕ ಆಗ್ತದೆ. ಆ 24 ಶ್ಲೋಕವನ್ನ ಜಗತ್ತಿಗೆ ಪ್ರೆಸೆಂಟ್ ಮಾಡ್ಬೇಕಲ್ಲ, ಹೇಗೆ ಹೇಳೋದು ಅವರಿಗೆ ಅಂತ ಹೇಳಿದಾಗ ಅವಾಗ ವಾಲ್ಮೀಕಿ ಮಹರ್ಷಿಗಳು ಆರಿಸ್ಕೊಂಡಿದ್ದು ಲವ ಮತ್ತೆ ಕುಶರನ್ನ. ಲವಕುಶರು ಆವಾಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲೇ ಇರ್ತಾರೆ. ನಮಗೆ ಉತ್ತರ ಕಾಂಡ ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ ಲವಕುಶರು ಯಾಕೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು ಅಂತ. ಆ ಲವಕುಶರ ಬಳಿಯಿಂದ ಆ ವಾಲ್ಮೀಕಿ ರಾಮಾಯಣದ ಗಾನ ನಡೀತದೆ. ಅದು ಹೇಗೆ ಸುಪ್ರಸಿದ್ಧ ಆಯ್ತು, ಯಾವ ರೀತಿ ಗಾನ ಮಾಡ್ತಿದ್ರು ಅವರು. ಕೊನೆಗೆ ರಾಮನ ಸದನದಲ್ಲಿಯೂ ಕೂಡ ಆ ಅಯೋಧ್ಯೆಯಲ್ಲಿಯೂ ಕೂಡ ರಾಮಾಯಣದ ಕಥೆಯನ್ನ ಒಂದ್ಸತಿ ಲವಕುಶರ ಬಳಿ ಹೇಳಿಸ್ತಾರಂತೆ. ಇಷ್ಟೆಲ್ಲ ಆಗ್ತದೆ. ನಂತರ ಆ ದಶರಥನ ಕಥೆಯಿಂದ ರಾಮಾಯಣ ಪ್ರಾರಂಭ ಆಗ್ತದೆ. ಅದನ್ನ ಏನು ಅಂತ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.
ನಾಳೆಯಿಂದ ಕಥೆಯ ಪ್ರವೇಶನೆ, ಇನ್ನು ಕಥೆಯೇ ಪ್ರಾರಂಭ ಆಗ್ತದೆ ದಶರಥನ ಕಥೆಯಿಂದ. ಇದನ್ನ ನಾನ್ ಮಾಡ್ತೇನೆ, ಅದನ್ನು ನೀವು ದಂಪತಿಗಳ ಬೇಕಾದ್ರೆ. ಆಯ್ತು ಆಯ್ತು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಸ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಲಾನಿ, ಹರೇ ಹರೇ ಮೇ ಸರ್ವದೇವಿದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ತಪಸ್ವಿನೋ ದಾನಪರಾಯಶಸ್ವಿನಃ ಮನಸ್ವಿನಃ ಮಂತ್ರವಿದಸ್ಸು ಮಂಗಲಾಃ ಸುಮಂ ನ ವಿಂದಂತಿ ವಿನಾಶನರ್ಪಣಂ. ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ಯಾಮಂ ರವೀಂದ್ರಮಿತದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂ ಚ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಜಿತಂ ಸ್ಮರತೋರುಗೀರ್ಭಿಃ. ಸೀತಾಪತಿ ರಾಮಚಂದ್ರ ಪರಮಾತ್ಮನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.